ನೆಟ್ವರ್ಕ್ ಮಾರ್ಕೆಟಿಂಗ್ ನ ಗುಪ್ತ ರಹಸ್ಯಗಳು ಪುಸ್ತಕದಲ್ಲಿರುವಂತ 12ನೇ ಚಾಪ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿರುವಂತ ಕಂಪನಿಗಳು ಸೊ ತಮ್ಮಲ್ಲಿರುವಂತ ಪ್ರಾಡಕ್ಟ್ಸ್ ಗಳನ್ನ ಯಾವ ಒಂದು ಮಾಡೆಲ್ ಅಲ್ಲಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತ ಪ್ರಾಡಕ್ಟ್ಸ್ ಗಳು ಅತಿ ಹೆಚ್ಚು ಮಾರ್ಕೆಟ್ ಆಗೋದಿಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋದಿಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ. ಅದಕ್ಕೆ ಆನ್ಸರ್ ಬಂದು ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್. ಸೊ ಬಾಯಿಯಿಂದ ಬರುವಂತ ಪದಗಳಿಂದ ಆಗುವಂತ ಜಾಹೀರಾತನ್ನ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಸೊ ನಾವು ಒಂದು ವಸ್ತುನ ಅಡ್ವರ್ಟೈಸ್ಮೆಂಟ್ ನಲ್ಲಿ ನೋಡಿದ ತಕ್ಷಣ, ಅಥವಾ ನಮ್ಮ ನೆಚ್ಚಿನ ಅಥವಾ ಫೇಮಸ್ ಸೆಲೆಬ್ರಿಟಿ, ನಮ್ಗೆ ತುಂಬಾ ಇಷ್ಟಪಡುವಂತ ಸೆಲೆಬ್ರಿಟಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಒಂದು ಪ್ರಾಡಕ್ಟ್ ನ ಬಳಸಿ ಅಂತ ರೆಕಮೆಂಡ್ ಮಾಡಿದ ತಕ್ಷಣನೇ ನಾವು ರೆಕಮೆಂಡೇಶನ್ ತಗೊಂಡು ರಿಸೀವ್ ಮಾಡ್ಕೊಂಡು ಆ ಪ್ರಾಡಕ್ಟ್ ನಾವು ಬಳಸ್ತೀವ ಅಥವಾ ಪ್ರಾಡಕ್ಟ್ ನಾವು ತಗೊಳ್ತೀವ? ಎಸ್ ಆರ್ ನೋ? ನಾವ್ ಎಷ್ಟೇ ಇಷ್ಟಪಡುವಂತ ವ್ಯಕ್ತಿ ಅಥವಾ ಎಷ್ಟೇ ಇಷ್ಟಪಡುವಂತ ಸೆಲೆಬ್ರಿಟಿ ಅಡ್ವರ್ಟೈಸ್ ಮಾಡಿದ ತಕ್ಷಣನೇ ಟಿವಿಯಲ್ಲಿ ನಾವು ಆ ಪ್ರಾಡಕ್ಟ್ ನ ತಗೊಳ್ತೀವ? 100% ಇಲ್ಲ. ಎಸ್ ಆರ್ ನೋ? ಸೊ ಯಾಕೆ ನಾವು ತಗೊಳ್ಳಲ್ಲ ಅಂತ ಅಂದ್ರೆ, ಆ ಪ್ರಾಡಕ್ಟ್ ನ ನೋಡಿದ ತಕ್ಷಣ ಅಥವಾ ಪ್ರಾಡಕ್ಟ್ ಬಗ್ಗೆ ಕೇಳಿದ ತಕ್ಷಣ ಫಸ್ಟ್ ನಾವು ಯೋಚನೆ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ. ಸೊ ಅದ್ರದ ಬೆನಿಫಿಟ್ ಏನಿದೆ, ಅಡ್ವಾಂಟೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ಸ್ನೇಹಿತರ ಜೊತೆ, ಸೊ ಕೊಲೀಗ್ಸ್ ಜೊತೆ ಅಥವಾ ಮನೆಯ ಸದಸ್ಯರ ಜೊತೆ ನಾವು ಡಿಸ್ಕಷನ್ ಮಾಡಿ ಸಜೆಷನ್ಸ್ ನ ತಗೊಳ್ತೀವಿ. ಎಸ್ ಆರ್ ನೋ? ಅದಾದ್ಮೇಲೆ ಎಲ್ಲರ ಒಂದು ಒಪಿನಿಯನ್ ನ ತಗೊಂಡು ನಮಗೆ ಇಷ್ಟ ಆಯ್ತು ಅಥವಾ ಎಲ್ಲರದು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು ಅಂತ ಅಂದ್ರೆ ನಾವು ಪ್ರಾಡಕ್ಟ್ ನ ಖರೀದಿಸ್ತೀವಿ. ಎಸ್ ಆರ್ ನೋ? ಸೊ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ಏನಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ, ಒಂದು ಪ್ರಾಡಕ್ಟ್ ಬಗ್ಗೆ ಯಾಕೆ ಜಾಹೀರಾತು ಕೊಡ್ತಾರೆ ಅಂತಂದ್ರೆ, ಆ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇದೆ, ಜಾಗೃತಿನ ಮೂಡಿಸೋದಕ್ಕೆ, ಅವೇರ್ನೆಸ್ ಮೂಡಿಸೋದಕ್ಕೆ ಇವತ್ತು ಜಾಹೀರಾತು ಸಹಾಯ ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆ. ಸೊ ಅದಕ್ಕೆ ಹಾರ್ವರ್ಡ್ ಯೂನಿವರ್ಸಿಟಿ ಒಂದು ರಿಸರ್ಚ್ ಮಾಡಿ ಒಂದು ಅಂಕಿ ಅಂಶಗಳನ್ನ ಹೇಳುತ್ತೆ. ಆ ಅಂಕಿ ಅಂಶಗಳ ಪ್ರಕಾರ ಯಾವ್ದೆಲ್ಲ ಉತ್ಪನ್ನಗಳಿದಾವೆ ಅದು 85%, ಶೇಕಡ 85% ಮಾರಾಟ ಆಗ್ತಿರುವಂತದ್ದು ಕಸ್ಟಮರ್ ರೆಕಮೆಂಡೇಶನ್ ಇಂದ, ಗ್ರಾಹಕರ ಶಿಫಾರಸಿನಿಂದ ಇವತ್ತು ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತಾ ಇದೆ, ಪ್ರಾಡಕ್ಟ್ ರೆಕಮೆಂಡ್ ಆಗ್ತಾ ಇದೆ. ಸೊ ಅಲ್ಲಿಗೆ ಹಾರ್ವರ್ಡ್ ಯೂನಿವರ್ಸಿಟಿ ಏನ್ ಹೇಳ್ತಾ ಇದೆ ಅಂದ್ರೆ, 100% ಪ್ರಾಡಕ್ಟ್ ಪರ್ಚೇಸಿಂಗ್ ಅಲ್ಲಿ ಬರೀ 15% ಅಡ್ವರ್ಟೈಸ್ಮೆಂಟ್ ನೋಡಿ ಜನ ತಗೊಳ್ತಾ ಇದ್ದಾರೆ. ಇನ್ನು 85% ಶೇಕಡ ಜನರ ರೆಕಮೆಂಡೇಶನ್ ಇಂದ, ಜನರ ಸಜೆಷನ್ಸ್ ಇಂದ, ಜನರ ಸಲಹೆಯಿಂದ ಪ್ರಾಡಕ್ಟ್ ಪರ್ಚೇಸ್ ಆಗ್ತಾ ಇದೆ ಅನ್ನೋ ಒಂದು ಕ್ಲಾರಿಟಿ ಕೊಡ್ತಾರೆ. ಅಂದ್ರೆ ರೆಕಮೆಂಡೇಶನ್ ನಾವು ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಸೊ ನಾವು ಯಾವ್ದೋ ಒಂದು ವಸ್ತು ಬಗ್ಗೆ ನಮಗೆ ತುಂಬಾ ಇಷ್ಟ ಆಯ್ತು, ಸೊ ಅದನ್ನ ನಾವು ಬೇರೆಯವ್ರಿಗೂ ಕೂಡ ಹೇಳ್ಬೋದು, ಅದು ಬೇರೆಯವರು ಕೂಡ ತಗೊಬಹುದು ಅದನ್ನ ಅಂತ ಅಂದಾಗ ನಾವ್ ಏನ್ ಅದನ್ನ ರೆಕಮೆಂಡ್ ಮಾಡ್ತೀವಿ ಅದನ್ನೇ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಎಸ್ ಆರ್ ನೋ? ಸೊ ಹಾಗಾಗಿ ಪ್ರತಿ ಒಂದು ಮಾರ್ಕೆಟ್ ಅಲ್ಲಿರುವಂತ ಪ್ರಾಡಕ್ಟ್ಸ್ ಇವತ್ತು ಮಾರುಕಟ್ಟೆ ಆಗ್ತಾ ಇದೆ ಅಥವಾ ಮಾರಾಟ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಿಜವಾದ ಕಾರಣಕರ್ತರು ಯಾರು ಅಂತ ಅಂದ್ರೆ ಅದು ನೀವು ಮತ್ತೆ ನಾವು ಸ್ನೇಹಿತರೆ. ಎಸ್ ಆರ್ ನೋ? ನಾನು ಮತ್ತೆ ನೀವು ಸೇರಿ ಇವತ್ತು ಪ್ರತಿಯೊಂದು ಪ್ರಾಡಕ್ಟ್ ನ ಮಾರುಕಟ್ಟೆ ಮಾಡ್ತಾ ಇದೀವಿ. ಸೊ ಅಂದ್ರೆ ನೀವು ಮತ್ತೆ ನಾನು ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಅದನ್ನೇ ನಾವು ಸಾಮಾನ್ಯ ಜನರು ಅಂತ ಕರಿತೀವಿ. ಸೊ ಕಾಮನ್ ಪೀಪಲ್ ಇಂದ, ಸೊ ಮಾರ್ಕೆಟ್ ಅಲ್ಲಿರೋ ಜನರಿಂದ ಇವತ್ತು ಪ್ರಾಡಕ್ಟ್ ರೆಕಮೆಂಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ಜಸ್ಟ್ ಹಣಕ್ಕೋಸ್ಕರ, ಸಂಭಾವನೆಗೋಸ್ಕರ ಸುಳ್ಳು ಹೇಳಿಕೆಗಳನ್ನ ಕೊಟ್ಟು, ಸುಳ್ಳು ಹೇಳಿಕೆಗಳನ್ನ ಹಂಚ್ಕೊಳ್ತಾ ಪ್ರಸಿದ್ಧ ವ್ಯಕ್ತಿಗಳಿಗೆ ಯಾಕೆ ನಾವು ಜಾಹೀರಾತು ಅಮೌಂಟ್ ಕೊಡಬೇಕು ಅಥವಾ ಜಾಹೀರಾತು ಅಮೌಂಟ್ ಹೋಗ್ಬೇಕು? ಸೊ ಫಸ್ಟ್ ಆಫ್ ಆಲ್ ಈ ಒಂದು ಹೆಚ್ಚಿನ ಸಂದರ್ಭಗಳಲ್ಲಿ ಯಾರು ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾರೆ ಆ ಸೆಲೆಬ್ರಿಟಿಗಳೇ ಆ ಪ್ರಾಡಕ್ಟ್ಸ್ ಗಳನ್ನ ಬಳಸ್ತಾ ಇರಲ್ಲ. ತಾವು ಜಾಹೀರಾತು ಮಾಡಿದಂತ ಪ್ರಾಡಕ್ಟ್ಸ್ ಗಳನ್ನೇ ಆ ಸೆಲೆಬ್ರಿಟಿಗಳು ಬಳಸ್ತಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ಸೊ ಆ ಒಂದು ರಾಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಸುಳ್ಳು ಸುಳ್ಳು ಜಾಹೀರಾತುಗಳನ್ನ ಕೊಡುವಂತ ವ್ಯಕ್ತಿಗಳಿಗೆ ಯಾಕೆ ನಾವು ಪಾವತಿಸ್ಬೇಕು? ಸೊ ಆ ಕಾರಣಕ್ಕೇನೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ 85% ಹೇಗೆ ಇದ್ರೂ ಜನರ ರೆಕಮೆಂಡೇಶನ್ ಇಂದ ಒಂದು ಪ್ರಾಡಕ್ಟ್ ಮೂವ್ಮೆಂಟ್ ಆಗತ್ತೆ ಅಂತಂದ್ರೆ, ಯಾಕೆ ಜನರಿಗೇನೆ ಜಾಹೀರಾತು ಮಾಡೋದ್ರಿಂದ ಇನ್ಕಮ್ ಕೊಡಬಾರ್ದು, ಅವರಿಗೆ ಒಂದು ಸಂಭಾವನೆ ಅಂತ ಕೊಡಬಾರ್ದು, ಅವರಿಗೆ ಆದಂತ ಒಂದು ಬಿಸ್ನೆಸ್ ಮಾಡೆಲ್ ನ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾನೇ ಇವತ್ತು ಅತಿ ಹೆಚ್ಚು ಕಂಪನಿಗಳು
ಸೊ ಸ್ಟಾರ್ಟ್ಅಪ್ ಕಂಪನಿಗಳು, ಸೊ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಗಳನ್ನ ಇಟ್ಕೊಂಡಿರುವಂತ ಕಂಪನಿಗಳು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಮುಖಾಂತರ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಮುಖಾಂತರ ಇವತ್ತು ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾ ಇದಾವೆ. ಕ್ಲಿಯರ್? ಸೊ ಹಾಗಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಗೆ ಹೆಚ್ಚಿನ ಅಮೌಂಟ್ ನ ಖರ್ಚು ಮಾಡದೆ ತಮ್ಮ ಒಂದು ಪ್ರಾಡಕ್ಟ್ಸ್ ಗಳನ್ನ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಮುಖಾಂತರ, ಸೊ ಕಂಪನಿ ಇರುವಂತ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ, ಸೊ ಮನೆ ಮನೆಗೆ ತಲುಪಿಸೋದ್ರ ಮುಖಾಂತರ, ಸೊ ಅದಕ್ಕೆ ಒಂದು ಬಿಸ್ನೆಸ್ ಅಂತ ಕೊಟ್ಟು, ಸೊ ಫ್ರೀ ಬಿಸ್ನೆಸ್ ನ ಕೊಟ್ಟು ಗ್ರಾಹಕರಿಗೆ ಇನ್ಕಮ್ ನ ಕೊಡುವಂತ ಒಂದು ಬಿಸ್ನೆಸ್ ಮಾಡೆಲ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇದೆ. ಸೊ ಈ ಒಂದು ವಿಚಾರನ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಯಾರೆಲ್ಲ ಈ ಇಂಡಸ್ಟ್ರಿನ ರಿಜೆಕ್ಟ್ ಮಾಡ್ತಾ ಇದಾರೆ, ಯಾರೆಲ್ಲ ಇಂಡಸ್ಟ್ರಿನ ಬೇಡ ಅಂತ ಹೇಳ್ತಾ ಇದಾರೆ, ಯಾರೆಲ್ಲ ಇಂಡಸ್ಟ್ರಿಗೆ ಹಲವಾರು ಕಾರಣಗಳನ್ನ ಕೊಡ್ತಾ ಇದಾರೆ ಬೇಡ ಅನ್ನೋದಕ್ಕೆ, ಅಂತವ್ರಿಗೆ ಕ್ಲಾರಿಟಿ ಕೊಡಿ ಸ್ನೇಹಿತರೆ. ನಿಮಗೆ ಗೊತ್ತಿದ್ದು ಗೊತ್ತಿಲ್ದೇನೆ ನೀವು ಒಂದು ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾ ಇದ್ದೀರಾ. ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೇರ ಮಾರುಕಟ್ಟೆ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತು ನೇರ ಮಾರುಕಟ್ಟೆಯ ಬಗ್ಗೆ ನೀವು ತಪ್ಪು ಕಲ್ಪನೆ ಇಟ್ಕೊಂಡು ಇವತ್ತು ಇಂಡಸ್ಟ್ರಿನ ಬೇಡ ಅಂತ ಇದ್ದೀರಾ. ಬಟ್ ಇಲ್ಲಿ ಆಕ್ಚುಯಲ್ ಆಗಿ ಏನ್ ನಡೀತಾ ಇದೆ, ಏನ್ ಪ್ರೋಸೆಸ್ ನಡೀತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡಿಸ್ಬೇಕಾಗತ್ತೆ. ಎಸಾರ್ನು ಇವತ್ತು ಯಾವುದೇ ವ್ಯಕ್ತಿ ಸ್ಟಾರ್ಟಿಂಗ್ ಫ್ರಮ್ ದೊಡ್ಡ ದೊಡ್ಡ ವ್ಯಕ್ತಿಗಳಾದಂತ ಸೆಲೆಬ್ರಿಟಿಗಳಿರ್ಬೋದು, IAS ಅಧಿಕಾರಿಗಳಿರ್ಬೋದು, ಸೊ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಪೊಲಿಟಿಷಿಯನ್ಸ್ ಇರ್ಬೋದು, ಫಿಲ್ಮ್ ಸ್ಟಾರ್ಸ್ ಇರ್ಬೋದು, ಯಾರನ್ನೇ ನೀವು ತಗೊಳ್ಳಿ ಸ್ನೇಹಿತರೆ. ಸೊ ಆ ವ್ಯಕ್ತಿಗಳು ತಮಗೆ ಯಾವುದೋ ಒಂದು ಪ್ರಾಡಕ್ಟ್ ಇಷ್ಟ ಆಗಿದ್ದಕ್ಕೆ ಅಥವಾ ತಮಗೆ ಯಾವುದೋ ಒಂದು ಪ್ರಾಡಕ್ಟ್ ಲೈಕ್ ಆಗಿದ್ದಕ್ಕೆ ಇನ್ನೊಬ್ರಿಗೆ ರೆಕಮೆಂಡ್ ಮಾಡಲ್ವಾ? ರೆಕಮೆಂಡ್ ಮಾಡ್ತಾರೋ ಇಲ್ವೋ? 101% ರೆಕಮೆಂಡ್ ಮಾಡ್ತಾರೆ. ಎಸ್ ಆರ್ನು? ಸೊ ರೆಕಮೆಂಡ್ ಮಾಡ್ತಾರೆ ಅಂತ ಅಂದ್ಮೇಲೆ ಆ ರೆಕಮೆಂಡೇಶನ್ ಗೆ ನಮ್ಗೇನು ಬೆನಿಫಿಟ್ ಸಿಗಲ್ಲ ಅಂತ ಅಂದ್ರೆ, ಸೊ ಅಲ್ಲಿ ರೆಕಮೆಂಡ್ ಮಾಡಿದ್ದು ವೇಸ್ಟ್ ಅಲ್ವಾ? ಇವತ್ತು ನಾವ್ ಯಾವ್ದೋ ಒಂದು ಮೂವಿನ ನೋಡ್ಕೊ ಬಂದ್ರೆ ಎಲ್ರಿಗೂ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡಿದಂತ ಒಂದು ಮೂವಿ, ಎಲ್ರು ನೋಡಿರ್ತೀರಾ ಅನ್ನೋ ಉದ್ದೇಶಕ್ಕೆ ಆ ಒಂದು ಮೂವಿ ಹೆಸರನ್ನ ನಾನು ತಗೊಳ್ತೀನಿ ಈ ಸಂದರ್ಭದಲ್ಲಿ. KGF ಮೂವಿ ನೀವೆಲ್ಲರೂ ನೋಡಿರ್ತೀರಾ. ಸೊ KGF ಮೂವಿ ನೋಡಾದ್ಮೇಲೆ ಎಷ್ಟು ಜನ ಆ ಒಂದು ಮೂವಿಯ ಪೋಸ್ಟರ್ ಇರ್ಬೋದು ಅಥವಾ ಟೀಸರ್ ಇರ್ಬೋದು ಅಥವಾ ಟ್ರೇಲರ್ ನ ಸ್ಟೇಟಸ್ ಇಟ್ಕೊಂಡು ಈ ಒಂದು ಮೂವಿಯನ್ನ ಪ್ರತಿಯೊಬ್ರು ನೋಡ್ಬೇಕು, ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕಾದಂತ ಒಂದು ಮೂವಿ, ಕನ್ನಡಿಗರಾಗಿ ಇಂತ ಒಂದು ಒಳ್ಳೆಯ ಕನ್ನಡಿಗರ ಮೂವಿಗೆ ಸಪೋರ್ಟ್ ಮಾಡ್ಬೇಕು ಅಂತೇಳಿ ಎಷ್ಟು ಜನ ಸ್ಟೇಟಸ್ ಹಾಕೊಳ್ಳಿಲ್ಲ? ತುಂಬಾ ಜನರು ಹಾಕೊಂಡ್ರು. ಸೊ ಜಸ್ಟ್ ಇಮ್ಯಾಜಿನ್, ಬಿಸ್ನೆಸ್ ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡೋಣ. ಇವತ್ತು ಆ ಒಂದು ಮೂವಿಯ ಪ್ರೊಡ್ಯೂಸರ್ ಅಷ್ಟು ಮಟ್ಟಿಗೆ ಮಾರ್ಕೆಟಿಂಗ್ ಮಾಡಿದ್ರು ಅಥವಾ ಅಷ್ಟು ಮಟ್ಟಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ. ಬಟ್ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ದೋ, ನಮ್ಮ ಸ್ಟೇಟಸ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ದೋ. ಸೊ ಇಮ್ಯಾಜಿನ್ ಮಾಡಿ, ನಿಮ್ಮ ಒಂದು ಸ್ಟೇಟಸ್ ನ ನೋಡಿ ತುಂಬಾ ಜನರು, ಸೊ ನನ್ನ ಫ್ರೆಂಡ್ ನೋಡಿದಾನೆ, ಸೊ ನೋಡಿರೋದಕ್ಕೆ ಒಳ್ಳೆ ರಿವ್ಯೂ ಕೊಟ್ಟಿದ್ದಾನೆ, ಚೆನ್ನಾಗಿದೆ ಅಂತ ಮೂವಿ ಫೀಡ್ಬ್ಯಾಕ್ ಕೊಟ್ಟಿದ್ದಾನೆ, ಸೊ ನಾವು ಒಂದ್ಸಲ ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದ್ಸಲ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಕೇಳ್ಕೊಡ್ತಾರೆ, ಸ್ಟೇಟಸ್ ಇಟ್ಟಿದೆಯಲ್ಲ ಮೂವಿಗೆ ಹೋಗಿದ್ದ ಅಂತ. ಹೌದು ಅಂತ ಹೇಳ್ತೀರಾ. ಹೇಗಿದೆ ಮೂವಿ ಅಂತ ಅಂದಾಗ ನೀವು ಮೂವಿ ಬಗ್ಗೆ ಒಳ್ಳೆ ಕಮೆಂಟ್ ಕೊಟ್ಟೇ ಕೊಡ್ತೀರಾ. ಯಾಕೆಂತಂದ್ರೆ ನಿಮಗೆ ಇಷ್ಟ ಆಗಿರುತ್ತೆ, ನೀವು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಅಂತಾನೆ ಹೇಳಿ ಎಷ್ಟೋ ಜನರು ಮೂವಿಗೆ ಹೋಗ್ತಾರೆ. ಸೊ ಮೂವಿಗೆ ಹೋಗಿದ್ದಕ್ಕೆ ಥಿಯೇಟರ್ ಓನರಿಗೆ ಲಾಭ ಆಯ್ತು, ಆ ಮೂವಿಯ ಪ್ರೊಡ್ಯೂಸರ್ಗೆ ಲಾಭ ಆಯ್ತು, ಬಟ್ ನಿಮಗೇನ್ ಲಾಭ ಆಯ್ತು? ಸೊ ಈ ಒಂದು ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ, ಆನ್ಸರ್ 0. ನಮ್ಗೇನೂ ಪ್ರಾಫಿಟ್ ಇಲ್ಲದೆ, ನಮಗೇ ಗೊತ್ತಿಲ್ಲದೆ ಮಾರ್ನಿಂಗ್ ಇಂದ ಈವ್ನಿಂಗ್, ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ನಾವು ಪ್ರಾಡಕ್ಟ್ ಗಳನ್ನ ರೆಕಮೆಂಡ್ ಮಾಡ್ತಾ ಇದೀವಿ. ಅದನ್ನೇ ಹೇಳ್ತೀವಿ, ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್. ನಾವ್ ಎಷ್ಟೋ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡಿರ್ತೀವಿ ನಮಗೆ ಗೊತ್ತಿಲ್ಲದೆ, ಕಾನ್ಶಿಯಸ್ನೆಸ್ ಅಲ್ಲಿ ಇಲ್ದೇನೆ ನಾವು ರೆಕಮೆಂಡ್ ಮಾಡಿರ್ತೀವಿ. ಎಸ್ ಆರ್ನು? ಯಾರೋ ಒಬ್ರು ನಿಮ್ಮ ಸ್ನೇಹಿತರು ಕೇಳ್ತಾರೆ, ಸೊ ನಾನು ಜ್ಯುವೆಲರಿ ತಗೋಬೇಕು ಅಂತಿದ್ದೀನಿ, ಸೊ ನಿಮ್ಮ ಊರಲ್ಲೇನೆ ಬೆಸ್ಟ್ ಜ್ಯುವೆಲರಿ ಯಾವ್ದು, ಎಲ್ಲಿ ತಗೋಬೇಕು ಅಂತ ಕೇಳಿದಾಗ ಇಂಥ ಜ್ಯುವೆಲರಿಗೆ ಹೋಗಿ, ಸೊ ಸೂಪರ್ ಆಗಿದೆ, ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ತೀರಾ. ಯಾರೋ ಒಬ್ರು ಬೈಕ್ ತಗೋಬೇಕು ಅಂತ ಹೇಳಿ ನಿಮಗೆ ಕಾಲ್ ಮಾಡಿದ್ರೆ, ಸೊ ಇಂಥ ಒಂದು ಬೈಕ್ ನೇ ತಗೊಳ್ಳಿ, ನಾನ್ ತಗೊಂಡಿದ್ದೀನಿ, ಅಥವಾ ನನ್ನ ಸ್ನೇಹಿತ ತಗೊಂಡಿದ್ದಾನೆ, ಅಥವಾ ನಮ್ಮ ರಿಲೇಟಿವ್ ಒಬ್ರು ತಗೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಇದೆ, ಲುಕ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತೀರಾ. ಯಾರೊಬ್ರು ಕಾರ್ ತಗೋಬೇಕು ಅಂತ ನಿಮಗೆ ಕೇಳಿದ್ರೆ ಸಜೆಷನ್ ಆಗಿ, ಸೊ ಇಂಥ ಒಂದು ಕಾರ್ ತಗೊಳ್ಳಿ, ಸೊ ಒಳ್ಳೆ ಮೈಲೇಜ್ ಕೊಡುತ್ತೆ, ಒಳ್ಳೆ ಪಿಕಪ್ ಇದೆ, ಸೊ ತುಂಬಾ ಚೆನ್ನಾಗಿದೆ, ಸರ್ವಿಸ್ ಕಡಿಮೆ ಇರುತ್ತೆ. ಸೊ ಈಗ ಹಲವಾರು ರೀತಿಯಲ್ಲಿ, ಹಲವಾರು ಸಂದರ್ಭದಲ್ಲಿ ಎಷ್ಟೋ ಪ್ರಾಡಕ್ಟ್ ಗಳನ್ನ ನೀವು ರೆಕಮೆಂಡ್ ಮಾಡಿರ್ತೀರಾ. ಎಸ್ ಆರ್ನು? ಆಮ್ ಐ ರೈಟ್? ಒಪ್ಕೊಳ್ತೀರಾ?
ನೋಡಿ ಅಶೋಕ್ ಅವನೂರ್ ಅನ್ನೋರು ಒಂದ್ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು. ಎಕ್ಸಾಂಪಲ್ IPL ಸರ್ ಅಂತೇಳಿ. ಇವತ್ತು IPL ನಡ್ಸೋದ್ರಿಂದ ಏನ್ ಲಾಭ ಅಂತ ನೀವು ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗುವಂತ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೊ ಇವಾಗ IPL ಆಡಿಸ್ತಾರೆ. IPL ಆಡ್ಸೋದ್ರಿಂದ ಏನ್ ಲಾಭ ಸ್ನೇಹಿತರೆ? ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೋಬೇಕಿರುವಂತ ವಿಚಾರ ಇದು. ಸೊ IPL ಅಂತ ಅಂದ ತಕ್ಷಣನೇ IPL ಬಗ್ಗೆ ಕ್ರೇಜ್ ತುಂಬಾ ಜನರಿಗೆ ಇರುತ್ತೆ. IPL ನೋಡೋರ್ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೆ ದೊಡ್ಡ ದೊಡ್ಡ ಬಿಗ್ ಕಾರ್ಪೊರೇಟ್ ಕಂಪನೀಸ್ ಸ್ಪಾನ್ಸರ್ಸ್ ಆಗಿ ಬರ್ತಾರೆ. ಪ್ರತಿ ವರ್ಷ IPL ನಡೆಯುವಾಗ ಸೊ ಮೇನ್ ಸ್ಪಾನ್ಸರ್ ಅಂತಾನೆ ಇರ್ತಾರೆ. ಅಂದ್ರೆ IPL ಅಂತ ಟೈಟಲ್ ಹೇಳುವಾಗ್ಲೇನೆ ಅದ್ರ ಮೇಲ್ಗಡೆ ಒಂದು ನೇಮ್ ಬರುತ್ತೆ. ಆ ನೇಮ್ ಬಂದು ಒಂದು ಕಾರ್ಪೊರೇಟ್ ಕಂಪನೀಸ್ ಆಗಿರುತ್ತೆ. ಹಲವಾರು ವರ್ಷಗಳ ಕಾಲ IPL ನ ಸ್ಪಾನ್ಸರ್ ಮಾಡಿರೋದು ಅಂದ್ರೆ ಬಿಗ್ ಬಜೆಟ್ ಸ್ಪಾನ್ಸರ್ ಯಾರು ಅಂತಂದ್ರೆ ವಿವೋ ಕಂಪನಿಯವರು ಅಷ್ಟೊಂದು ಕೋಟಿ ಖರ್ಚು ಮಾಡಿ IPL ಗೆ ಸ್ಪಾನ್ಸರ್ ಮಾಡೋ ನೆಸೆಸಿಟಿ ಏನಿದೆ? ರೀಸನ್ ಒಂದೇ, IPL ನೋಡೋರ್ ಸಂಖ್ಯೆ ಜಾಸ್ತಿ ಇದೆ. IPL ನ ನೋಡೋದಕ್ಕೆ ರೆಕಮೆಂಡ್ ಮಾಡೋರ್ ಸಂಖ್ಯೆ ಜಾಸ್ತಿ ಇದೆ. ಇವತ್ತು ನಾನು ಯಾರು ಕಾಲ್ ಮಾಡಿದ್ರೆ ಇವತ್ತು IPL ಮ್ಯಾಚ್ ನೋಡ್ದ ಮಗ, RCB ವರ್ಸಸ್ ಮುಂಬೈ ಇಂಡಿಯನ್ಸ್, ಹೇಗಿತ್ತು ಗೊತ್ತಾ ಮ್ಯಾಚು? ಲಾಸ್ಟ್ ಕೊನೆವರೆಗೂ ಸಖತ್ತಾಗಿತ್ತು. ಸೊ ನನ್ನ ಫ್ರೆಂಡು ಕೂಡ ಹೇಳ್ತಾ ಇದ್ದಾರೆ. ಆಕ್ಚುಲಿ ನಾನು 10:15 ಆಗಿತ್ತು ಆಕ್ಚುಲಿ ಮನೆ ರೀಚ್ ಆದಾಗ ಮೆಸೇಜ್ ಮಾಡ್ತಾ ಇದ್ರು ನನ್ಗೆ, ಸರ್ ಮ್ಯಾಚ್ ನೋಡಿದ್ರಾ ಅಂತ ಅಂದ್ರು. ಇಲ್ಲ ಸರ್, ಹೇಳಿ ಏನಾಯ್ತು ಅಂತ. ಸರ್ ಕೊನೆ ಮೂಮೆಂಟ್ ಅಲ್ಲಿ ಇನ್ನೇನ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಸಂದರ್ಭ RCB, ಬಟ್ ಪಲಾರ್ಡ್ ಎಗ್ಗಾಮಗ ಹೊಡಿತಾ ಇದ್ದಾನೆ ಸರ್, ಅವನೊಬ್ಬ ಔಟ್ ಆಯ್ತು ಅಂತಂದ್ರೆ ಪಕ್ಕ ನಮ್ದೇ ವಿನ್ನು ಅಂತೇಳಿ ನನಗೆ ಮೆಸೇಜ್ ಮಾಡಿದ್ರು. ಸೊ ಇಂಡೈರೆಕ್ಟ್ಲಿ ಅವರು ರೆಕಮೆಂಡ್ ಮಾಡಿದ್ದು ನನಗ್ ಪ್ರವೋಕ್ ಮಾಡ್ತು IPL ನೋಡ್ಬೇಕು ಅಂತೇಳಿ. ಬಟ್ ನನಗೆ ಇರುವಂತ ಕಮಿಟ್ಮೆಂಟ್ಸ್ ಗಳಲ್ಲಿ, ಇರುವಂತ ಕೆಲಸಗಳಲ್ಲಿ ಸೊ ಟೈಮ್ ಕೊಡಕ್ ಆಗ್ತಾ ಇಲ್ಲ, ಅದನ್ನ ನೋಡಕ್ ಆಗಲ್ಲ, ಅದ್ ಬೇರೆ ಪ್ರಶ್ನೆ. ಬಟ್ ರೆಕಮೆಂಡ್ ಮಾಡೋರು ಜಾಸ್ತಿ ಇದ್ದಾರೆ, ನೋಡೋರ್ ಸಂಖ್ಯೆ ಜಾಸ್ತಿ ಇದೆ. ಸೊ ಅದರಿಂದ ಸೊ ವಿವೋ ಅನ್ನೋದನ್ನ ಅತಿ ಹೆಚ್ಚು ಜನರು ನೋಡ್ತಾರೆ. ಸೊ ಆ ವಿವೋ ಸಂಸ್ಥೆಯಲ್ಲಿರುವಂತ, ವಿವೋ ಕಂಪ್ನಿಲಿರುವಂತ ಪ್ರಾಡಕ್ಟ್ಸ್ ಗಳು ಏನಿದಾವೆ, ಸೊ ವಿವೋದು ಪ್ರಾಡಕ್ಟ್ಸ್ ಬಂದು ಮೊಬೈಲ್. ಸೊ ಅವ್ರ ಮೊಬೈಲ್ಸ್ ನ ಮಾರ್ಕೆಟಿಂಗ್ ಮಾಡ್ತಾರೆ, ಅತಿ ಹೆಚ್ಚು ಸೇಲ್ಸ್ ಆಗತ್ತೆ ಅಡ್ವರ್ಟೈಸ್ಮೆಂಟ್ ಆಗೋದ್ರಿಂದ. ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಸುಮಾರು ಕಂಪ್ನಿಗಳು ಬರುತ್ತೆ. ಸೊ ಉದಾಹರಣೆಗೆ ಬೈಜೂಸ್ ಅಂತಾನು ಹೇಳ್ತಾ ಇದ್ದಾರೆ. ಸೊ ಬೈಜೂಸ್ ಆಗಿರ್ಬೋದು, ಜೊತೆಗೆ ಕ್ರೆಡ್ ಇರ್ಬೋದು. ಸೊ ಈಗ ಹಲವಾರು ಸಂಸ್ಥೆಗಳು. ಸೊ ಇಲ್ಲೇ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಮೇಜರ್ ಇವತ್ತು ಯಾವುದೇ ಒಂದು ಪ್ರಾಡಕ್ಟ್ ಮೂವ್ಮೆಂಟ್ ಆಗೋದಕ್ಕೆ ಅದಕ್ಕೆ ಮೇಜರ್ ಕಾರಣ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್. ಇವತ್ತು ನಾನು ಯಾವ್ದಾದ್ರು ಒಂದು ಮೊಬೈಲ್ ಫೋನ್ ತಗೋಬೇಕು ಅಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾನು ಯಾವ್ದೋ ಒಂದು ಮೊಬೈಲ್ ಫೋನ್ ನೋಡಿದ ತಕ್ಷಣ ನಾನು ತಗೊಳಲ್ಲ. ಫಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡ್ತೀನಿ, ನನ್ನ ಬಜೆಟ್ ಎಷ್ಟು ಅನ್ನೋದ್ರ ಮೇಲೆ ಆ ಬಜೆಟ್ ಅಲ್ಲಿ ನಾನು ಗೂಗಲ್ ಸರ್ಚ್ ಮಾಡ್ತೀನಿ, ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಸರ್ಚ್ ಮಾಡ್ತೀನಿ. ಮೊಬೈಲ್ ಅಂಡರ್ 50,000, ಮೊಬೈಲ್ ಅಂಡರ್ 1 lakh ಅಂತ ಸರ್ಚ್ ಮಾಡ್ತೀನಿ. ಸೊ 1 ಲಕ್ಷಕ್ಕಿಂತ ಕಡಿಮೆ ಇರುವಂತ ಮೊಬೈಲ್ ಫೋನ್ಸ್ ಗಳನ್ನ ಲೀಸ್ಟ್ ಮಾಡಿ ತೋರಿಸುತ್ತೆ. ಸೊ ಅದ್ರಲ್ಲಿ ಯಾವ್ದೋ ಒಂದು ಫೋನ್ ನ ಸೆಲೆಕ್ಟ್ ಮಾಡ್ತೀನ ನಾನು? 101% ನಾನು ಸೆಲೆಕ್ಟ್ ಮಾಡಲ್ಲ. ಮತ್ತೆ ಅಲ್ಲಿ ಕ್ರಾಸ್ ಚೆಕ್ ಮಾಡೋದು ನಾನು ಏನಂತಂದ್ರೆ, ಯಾವ ಮೊಬೈಲಿಗೆ ಒಳ್ಳೆ ರೇಟಿಂಗ್ಸ್ ಇದೆ, ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ದಾರೆ, ಸೊ ಯಾವ್ದು ಜಾಸ್ತಿ ಹೈಯೆಸ್ಟ್ ಸ್ಟಾರ್ಸ್ ಯಾರು ಕೊಟ್ಟಿರ್ತಾರೆ, ಹೈಯೆಸ್ಟ್ ರಿವ್ಯೂ ಯಾರು ಕೊಟ್ಟಿರ್ತಾರೆ, ಅದನ್ನ ನಾನು ಸೆಲೆಕ್ಟ್ ಮಾಡಿ, ಹಂಗಂತೇಳಿ ನಾನು ರಿವ್ಯೂ ನೋಡಿದ ತಕ್ಷಣನೇ ಅದನ್ನ ಆರ್ಡರ್ ಮಾಡಲ್ಲ, ಫೈನಲ್ ಮಾಡ್ಕೊಳ್ತೀನಿ. ಸೊ ಇದು ಓಕೆ, ಸೊ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಸೊ ಒಂದ್ಸಲ ಆ ಮೊಬೈಲ್ ನ ನಮ್ ಸುತ್ತಮುತ್ತ ಇರೋರು ಯಾರು ತಗೊಂಡಿದಾರ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಒಂದ್ 4-5 ಸ್ನೇಹಿತರ ಹತ್ರ ಡಿಸ್ಕಷನ್ ಮಾಡಿ ಅವ್ರ ಹತ್ರ ಸಜೆಷನ್ಸ್ ತಗೊಂಡು ಮತ್ತೆ ಒಂದ್ 4-5 ಲಿಸ್ಟ್ ಮಾಡಿ ಆ 4-5ರಲ್ಲಿ ಒಂದು ಫೈನಲ್ ಮಾಡ್ತೀನಿ. ಎಸ್ ಆರ್ನು? ಆಮ್ ಐ ರೈಟ್? ಎಲ್ರು ಮಾಡೋದನ್ನ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಎಸ್ ಆರ್ನು? ಸೊ ಈಗಿರೋದ್ರಿಂದ ಇವತ್ತು ಎಲ್ಲಾ ಪ್ರಾಡಕ್ಟ್ಸ್ ಗಳು ಜನರು ಕೊಡುವಂತ ಸಜೆಷನ್ ಮೇಲೆ, ಜನರು ಕೊಡುವಂತ ರಿವ್ಯೂ ಮೇಲೆ ಒಂದು ಪ್ರಾಡಕ್ಟ್ ನ ಖರೀದಿ ಮಾಡ್ತೀವಿ ಅಂತ ಅಂದ್ಮೇಲೆ
ಇವತ್ತು ಪ್ರತಿಯೊಬ್ರು ಒಂದಲ್ಲ ಒಂದು ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾರೆ ಅಂತ ಅಂದ್ಮೇಲೆ ಆ ರೆಕಮೆಂಡೇಶನ್ಗೆ ಏನೂ ಸಿಗ್ತಾ ಇಲ್ಲ, ಏನೇನು ಸಿಗ್ತಾ ಇಲ್ಲ. ಫ್ರೀ ಪಬ್ಲಿಸಿಟಿ ಮಾಡ್ತಾ ಇದೀವಿ, ಫ್ರೀ ಪಬ್ಲಿಸಿಟಿ ಮಾಡ್ತಾ ಇದೀವಿ. ಬಟ್ 21ನೇ ಶತಮಾನದಲ್ಲಿ ಒಂದು ಬಿಸ್ನೆಸ್ ಎಂಟ್ರಿ ಆಗಿದೆ. ವಿ ಆರ್ ಸೋ ಲಕ್ಕಿ. 21ನೇ ಶತಮಾನದ ಬಿಸ್ನೆಸ್ ಅಂತಾನೆ ಹೆಸರು ಮಾಡಿರುವಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲೇ ವೇಗವಾಗಿ ಬೆಳೀತಿರುವಂತ ಒಂದು ಪವರ್ಫುಲ್ ಇಂಡಸ್ಟ್ರಿ. ಇಡೀ ಪ್ರಪಂಚದಲ್ಲೇನೆ ಎಲ್ಲೂ ಕೂಡ ಹಿನ್ನಡೆ ಕಂಡಿಲ್ಲ, ನೆಗೆಟಿವ್ ಹೋಗಿಲ್ಲ, ಹಿಂದೆ ಬಿದ್ದಿಲ್ಲ. ರಿಸೆಷನ್ ಪ್ರೂಫ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ರಿಸೆಷನ್ ಪ್ರೂಫ್ ಇಂಡಸ್ಟ್ರಿ ಅಂತ ಅಂದ್ರೆ ಎಲ್ಲೂ ಕೂಡ ಇಂಡಸ್ಟ್ರಿ ಎಫೆಕ್ಟ್ ಮಾಡ್ಕೊಂಡಿಲ್ಲ, ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇಲ್ಲ, ಪ್ರತಿ ವರ್ಷ ಬೆಳಿತಾನೆ ಇದೆ. ರಿಸೆಷನ್ ಪ್ರೂಫ್ ಇಂಡಸ್ಟ್ರಿ ಅಂತ ಹೆಸರು ಮಾಡಿರುವಂತ ಒಂದು ಪವರ್ಫುಲ್ ಇಂಡಸ್ಟ್ರಿ. ರೆಕಮೆಂಡೇಶನ್ಗೆ ನಮಗೆ ರಿವಾರ್ಡ್ ಸಿಗತ್ತೆ, ಸಂಭಾವನೆ ಅಂತ ಸಿಗತ್ತೆ, ರೆಸ್ಪೆಕ್ಟ್ ಸಿಗತ್ತೆ, ರೆಕಗ್ನೇಷನ್ ಸಿಗತ್ತೆ, ಒಳ್ಳೆಯವರ ಪರಿಚಯ ಆಗತ್ತೆ, ಒಳ್ಳೆ ಸ್ನೇಹಿತರು ಸಿಗ್ತಾರೆ, ಜೀವನದ ಎಜುಕೇಶನ್ ಸಿಗತ್ತೆ, ಆರೋಗ್ಯದ ಎಜುಕೇಶನ್ ಸಿಗತ್ತೆ, ಇನ್ನೊಬ್ರಿಗೆ ಸಹಾಯ ಮಾಡುವಂತ ಒಂದು ಭಾಗ್ಯ ಸಿಗತ್ತೆ, ಒಂದು ಆಪರ್ಚುನಿಟಿ ಸಿಗತ್ತೆ. ಸೊ ದುಡಿತಿರುವಂತ ಇನ್ಕಮ್ ಜೊತೆಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಗುತ್ತೆ, ಸಮಯ ಸ್ವತಂತ್ರ ಸಿಗುತ್ತೆ, ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಸಿಗುತ್ತೆ. ಸೊ ಇಷ್ಟೆಲ್ಲ ಆಪರ್ಚುನಿಟಿ ಜಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಲಿರುವಂತ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡಿದ್ರೆ ಇಷ್ಟೆಲ್ಲ ಸಿಗತ್ತೆ ಅಂತಂದ್ರೆ ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿನ ರೆಕಮೆಂಡ್ ಮಾಡಬಾರ್ದು, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಲಿರುವಂತ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡಬಾರ್ದು? ಎಸ್ ಆರ್ ನೋ? ಇವತ್ತು ನಾವು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಬಗ್ಗೆ ಅಥವಾ ನಿಮ್ಮ ಸಂಸ್ಥೆ ಬಗ್ಗೆ ಜಾಸ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನೇ ಮಾಡೋದ್ ಬೇಕಾಗಿಲ್ಲ. ಅವರಿಗೆ ಬೇಸಿಕ್ ಅರ್ಥ ಮಾಡಿಸಿ, ನೋಡಿ ನೀವು ಹೊರಗಡೆ ನಿಮಗೆ ಗೊತ್ತಿಲ್ಲದೆ ಫ್ರೀ ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ. ಇವತ್ತು ನಾನೇ ಯಾವ್ದೋ ಒಂದು ಮೊಬೈಲ್ ತಗೋಬೇಕು ಅಂದ್ರೆ ಯಾವ ಮೊಬೈಲ್ ತಗೊಳ್ಳಿ ಅಂತಂದ್ರೆ ನೀವು ರೆಕಮೆಂಡ್ ಮಾಡ್ತಿರೋ ಇಲ್ವೋ? ಒಂದ್ ಬೈಕ್ ತಗೋಬೇಕು ಅಂತ ಅಂದ್ರೆ ಇಂತ ಒಂದ್ ಬೈಕ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತಿರೋ ಇಲ್ವೋ? ಕಾರ್ ತಗೋಬೇಕು ಅಂತ ಅಂದ್ರೆ ಯಾವ ಕಾರ್ ತಗೋಬೇಕು ಅಂತ ನಿಮ್ಮ ಹತ್ರ ಕೇಳಿದ್ರೆ ಇಂತ ಒಂದ್ ಕಾರ್ ತಗೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡ್ತಿರೋ ಇಲ್ವೋ? ಬಟ್ ರೆಕಮೆಂಡೇಶನ್ ನಿಮ್ಗೆ ಏನಾದ್ರು ಬೆನಿಫಿಟ್ ಸಿಗ್ತಾ ಇದೆಯಾ, ಪ್ರಾಫಿಟ್ ಸಿಗ್ತಾ ಇದೆಯಾ? ಏನೂ ಸಿಗ್ತಾ ಇಲ್ಲ. ಹಂಗಾದ್ರೆ ಬನ್ನಿ, ನಾನೊಂದು ವೇದಿಕೆ ನಿಮಗೆ ಕಲ್ಪಿಸಿ ಕೊಡ್ತೀನಿ, ನಾನೊಂದು ಆಪರ್ಚುನಿಟಿ ನಿಮಗೆ ಕೊಡ್ತೀನಿ. ಆ ಒಂದು ವೇದಿಕೆಯಲ್ಲಿರುವಂತ ಉತ್ಪನ್ನಗಳನ್ನ, ಪ್ರಾಡಕ್ಟ್ಸ್ ಗಳನ್ನ ನೀವು ರೆಕಮೆಂಡ್ ಮಾಡಿದ್ರೆ ನಿಮಗೆ ಒಂದು ಅರ್ನಿಂಗ್ ಸಿಗುತ್ತೆ, ಸಮಯ ಸ್ವತಂತ್ರ ಸಿಗುತ್ತೆ, ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, ಬೇಗ ರಿಟೈರ್ ಆಗ್ಬೋದು, ನಿಮ್ದೇ ಒಂದು ಬಿಸ್ನೆಸ್ ಆಗುತ್ತೆ, ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಬಿಸ್ನೆಸ್ ನೀವು ಶುರು ಮಾಡ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಗಳು ಇರುವಂತದ್ರಲ್ಲಿ ನೀವ್ ಯಾಕೆ ರೆಕಮೆಂಡ್ ಮಾಡಬಾರ್ದು? ನೀವು ಹೊರಗಡೆ ರೆಕಮೆಂಡ್ ಮಾಡೋದ್ರಲ್ಲಿ ಕ್ವಾಲಿಟಿ ಗ್ಯಾರಂಟಿ ಇದೆ ಅಂತ ನೀವು ಹೇಳಕ್ಕಾಗಲ್ಲ, ರಿಸಲ್ಟ್ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಕ್ವಾಲಿಟಿ ಗ್ಯಾರಂಟಿ ಇದೆ, ರಿಸಲ್ಟ್ ಗ್ಯಾರಂಟಿ ಇದೆ. ಎಸ್ ಆರ್ ನೋ? ಸೊ ಈ ಒಂದು ಆಸ್ಪೆಕ್ಟ್ ಅಲ್ಲಿ ನೀವು ರೆಕಮೆಂಡ್ ಮಾಡಿದ್ರೆ ಸೊ ಎಷ್ಟೋ ಜನರಿಗೆ ಮೈಂಡ್ ಓಪನ್ ಆಗತ್ತೆ. ಹೌದಲ್ವಾ, ಹೊರಗಡೆ ನಾನು ಏನೂ ಸಿಗದೆ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಇಲ್ಲಿ ರೆಕಮೆಂಡೇಶನ್ಗೆ ನಮಗೊಂದು ಪ್ರಾಫಿಟ್ ಸಿಗುತ್ತೆ, ಸೋ ಮೆನಿ ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ರೆ ಯಾಕೆ ನಾವ್ ಇಲ್ಲಿ ರೆಕಮೆಂಡ್ ಮಾಡಬಾರ್ದು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಎಜುಕೇಶನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಬಗ್ಗೆ. ಸೊ ಈಗ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಶುರು ಮಾಡೋಣ. ಸೊ ಯಾರು ತಮ್ಮ ಪ್ರಶ್ನೆಗಳನ್ನ ನಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದಾರೆ ಅವ್ರ ಚಾಟ್ ಬಾಕ್ಸ್ ಅಲ್ಲಿ ನೇಮ್ ನ ಮೆನ್ಷನ್ ಮಾಡಿ. ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಎಸ್, ಮಹಾಂತೇಶ್ ಬಿ ಅವರು ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಮಹಾಂತೇಶ್ ಸರ್ನ ಅನ್ಮ್ಯೂಟ್ ಮಾಡೋಣ. ಎಸ್ ಮಹಾಂತೇಶ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಸೊ ನನ್ನ ಕ್ವಶನ್ ಅಂದ್ರೆ ಸರ್, ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರ,
ಬಟ್ ಆದ್ರೆ ಇಲ್ಲಿ ಇರೋದು ಸೊ ಡ್ರೀಮರ್ಸ್ ಗಳಿಗೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಆಕ್ಚುಲಿ. ಸೊ ಓಕೆ ಡ್ರೀಮ್ ಇರುವಂತ ಈ ವ್ಯಕ್ತಿಗಳಿಗೆ ಸೊ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಸೊ ಆ ವ್ಯಕ್ತಿಗೆ ಕನಸನ್ನ ಸೊ ಹೇಳಿರ್ತಾರೆ. ಬಟ್ ಆದ್ರೆ ಆ ವ್ಯಕ್ತಿ ಕನಸಿನ ಜೊತೆಗೆ ನಾವು ವರ್ಕ್ ಮಾಡ್ತಿರ್ತೀವಿ. ಆದ್ರೆ ಅವ್ರು ಬರ್ತಾ 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 ಲೇಜಿ ಆಗ್ತಾ ಹೋಗ್ತಾರ. ಫಸ್ಟ್ ಒನ್, ಸೆಕೆಂಡ್ ಒನ್. ಸೊ ಫಸ್ಟ್ ಒನ್ ಇದ್ರಲ್ಲಿ ಯಾವ ತರ ಸಪೋರ್ಟಿಂಗ್ ನಂಗೆ ಅರ್ಥ ಆಗ್ತಿಲ್ಲ ಸರ್ ಆಕ್ಚುಲಿ. ಯಾಕಂದ್ರೆ ಸೊ ಫಸ್ಟಿಗೆ ಬಂದಾಗ ಸೊ ಫೈನಾನ್ಸಿಯಲಿ ಆಗಿರ್ಬೋದು, ಪ್ರಾಡಕ್ಟ್ ಅಲ್ಲಿ ಆಗಿರ್ಬೋದು, ಅಥವಾ ಸೊ ಟೋಟಲಿ ಒಂದು ಜಾಸ್ತಿ ಸಪೋರ್ಟ್ ಮಾಡೋದ್ರಿಂದ ಏನಾದ್ರು ಬರ್ತಾ ಬರ್ತಾ ಬಿಟ್ಟು ಹೋಗ್ತಾರೋ, ಅಥವಾ ಏನ್ ಸಪೋರ್ಟ್ ಮಾಡದೇ ಇರೋದಕ್ಕೆ ಬಿಟ್ಟು ಹೋಗ್ತಾರೋ ಅಂತ ಗೊತ್ತಾಗ್ಲಿಲ್ಲ. ಬಟ್ ಆದ್ರೆ ಹೈಯೆಸ್ಟ್ ಸಪೋರ್ಟ್ ಮಾಡಿದಕ್ಕೋಸ್ಕರ ಸ್ವಲ್ಪ ಜನ ಬಿಟ್ಟು ಹೋದ್ರು ಸರ್. ಅದಕ್ಕೋಸ್ಕರ ನಂಗೆ ಇದು ಕ್ವಶನ್ ಸರ್ ಆಕ್ಚುಲಿ. ಓಕೆ, ಸೊ ವೆರಿ ಗುಡ್ ಕ್ವಶನ್ ಮಾಡ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇ ಒಂದು ಪ್ರಶ್ನೆ ನೀವು ಕೇಳಿದ್ದು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸೊ ಹೈಯೆಸ್ಟ್ ಸಪೋರ್ಟ್ ಕೊಟ್ರೆ ಬಿಸ್ನೆಸ್ ಬಿಟ್ಟು ಹೋಗ್ತಾರೆ ಅನ್ನೋದನ್ನ ಅಲ್ವಾ ನೀವು ಕೇಳಿದ್ದು ಮಾಂತೆ ಸರ್? ಎಸ್ ಸರ್. ಅಂದ್ರೆ ಸರ್ ಇವಾಗ ಸೊ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಒಂದು ಜಾಸ್ತಿನ ಸಪೋರ್ಟ್ ಮಾಡ್ಬಿಟ್ಟು ಸೊ ಅವ್ರಿಗೆ ಎಲ್ಲಾ ತರ ರೀತಿನೂ ಸಪೋರ್ಟ್ ಕೊಡ್ತೀವಿ. ಸೊ ಡ್ರೀಮ್ ಅನ್ನ ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಬರ್ತಾ 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 ಒಂದು ಕಂಫರ್ಟ್ ಝೋನ್ ಹೋಗ್ತಾರಂತಾನು ಗೊತ್ತಿಲ್ಲ. ಬಟ್ ಅಥವಾ ನಮ್ ಕಡೆಯಿಂದ ಹೈಯೆಸ್ಟ್ ಸಪೋರ್ಟಿಂಗ್ ಇರುತ್ತಾ, ಹೈಯೆಸ್ಟ್ ಫಾಲೋ ಅಪ್ ಇರುತ್ತಾ, ಹೈಯೆಸ್ಟ್ ಕಾಲಿಂಗ್ ಇರುತ್ತಾ. ಬಟ್ ಬರ್ತಾ ಬರ್ತಾ ಒಂದು ಲೇಜಿ ಆಗ್ತಾರ. ಸೊ ಕಂಫರ್ಟ್ ಝೋನ್ ಹೋಗ್ತಾರ. ಪ್ಲಸ್ ಅದು ಓವರ್ ಸಪೋರ್ಟ್ ಇಂದ ಆಗುತ್ತೋ ಅಥವಾ ಏನಂತ ಅರ್ಥ ಇಲ್ಲ ಸರ್ ನಂಗೆ. ಅದೊಂದು ಕ್ವಶನ್ ಕ್ಲಿಯರ್. ವೆರಿ ಗುಡ್ ಕ್ವಶನ್. ಇವಾಗ ನಾನ್ ನಿಮಗೆ ಪ್ರಶ್ನೆ ಕೇಳೋದೇನಂದ್ರೆ, ಎಸ್ ಸರ್. ನಿಮಗೆ ಹೈಯೆಸ್ಟ್ ಸಪೋರ್ಟ್ ಸಿಗ್ತಾ ಇದೆಯಾ? ಇಲ್ಲ ಸರ್, ಇಲ್ಲ. ಅಲ್ಲ, ನಿಮ್ಮ ಅಪ್ಲೈನ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆಯಾ? ಇಲ್ಲ ಸರ್, ಸಿಗ್ತಾ ಇಲ್ಲ. ಇಲ್ಲ ಸರ್. ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಎಸ್ ಸರ್. ನಿಮ್ಗೆ ಯಾರು ಸಪೋರ್ಟ್ ಇಲ್ಲ? ಅಂದ್ರೆ ಸರ್ ಇದಾರೆ ಸರ್. ಬಟ್ ಆದ್ರೆ ಒಂದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕನ್ನೋದು ನನ್ನ ಲೈಫ್ ಟೈಮ್ ಗೋಲ್ ಸರ್ ಆಕ್ಚುಲಿ. ಅದಕ್ಕೆ ನಾನು ಹೈಯೆಸ್ಟ್ ಅದು ಓಕೆ, ಅದು ನಿಮ್ಮ ಒಂದು ಗುರಿ. ಎಸ್ ಸರ್. ಅದು ನಾನು ಕೇಳ್ತಾ ಇಲ್ಲ. ಬಟ್ ಸಪೋರ್ಟ್ ಕೊಡಕ್ ರೆಡಿ ಇದಾರಾ ಮೇಲ್ಗಡೆ ಇರೋರು? ಸರ್, ಸಪೋರ್ಟ್ ಕೊಡ್ಲಿಕ್ಕೆ ರೆಡಿ ಇದಾರೆ ಸರ್. ಓಕೆ, ಸೊ ನಿಮ್ಗೆ ಹೈಯೆಸ್ಟ್ ಸಪೋರ್ಟ್ ಸಿಕ್ಕಿದೆ ಅಲ್ವಾ? ಎಸ್ ಸರ್. ಓಕೆ, ಸೊ ನೀವು ಬಿಗಿನಿಂಗ್ ಇಂದ ಸಪೋರ್ಟ್ ತಗೊಂಡೇ ಗ್ರೋ ಆಗಿರೋದಲ್ವಾ? ಎಸ್ ಸರ್, ಸ್ಟಾರ್ಟಿಂಗ್ ಅಲ್ಲಿ ಎಜುಕೇಶನ್ ಸಪೋರ್ಟ್ ತಗೊಂಡೆ ಗ್ರೌಂಡ್. ಓಕೆ, ಸೊ ಇವಾಗ ಮೊದಲನೇ ಪ್ರಶ್ನೆ, 2 ಪ್ರಶ್ನೆ ಕೇಳಿದೀರಾ ಆಕ್ಚುಲಿ ನೀವು. ಮೊದಲನೇ ಪ್ರಶ್ನೆ ಸರ್, ಬಿಗಿನಿಂಗ್ ಅಲ್ಲಿ ಜಾಯಿನ್ ಆಗ್ತಾರೆ, ಹೋಗ್ತಾ 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 ಕ್ವಿಟ್ ಮಾಡ್ತಾರೆ. ಎಸ್ ಸರ್. ಎರಡನೇದು ಹೈಯೆಸ್ಟ್ ಸಪೋರ್ಟ್ ಕೊಟ್ರೆ ಬಿಟ್ಟು ಹೋಗ್ತಾರಾ ಸರ್ ಅನ್ನೋದನ್ನ 2ನೇ ಪ್ರಶ್ನೆ ನೀವು ಕೇಳಿದೀರಾ. ಸೊ ಮೊದಲನೇ ಪ್ರಶ್ನೆಗೆ ನಾನೊಂದು ಪ್ರಶ್ನೆ ಕೇಳಿ ನಿಮಗೆ ಉತ್ತರ, ನಿಮ್ಮ ಒಂದು ಪ್ರಶ್ನೆಯಲ್ಲೇನೆ ಉತ್ತರ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಸ್ ಸರ್. ಎಸ್. ಈಗ ನೀವು ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು ಡೈರೆಕ್ಟ್ ಸೆಲ್ಲಿಂಗ್ ಗೆ? ಸರ್ 1 year 2 months ಆಯ್ತು ಸರ್. 1 year 2 months ಆಯ್ತು. ಎಸ್ ಸರ್. ಓಕೆ, ಸೊ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಇದನ್ನೇ ಲೈಫ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? ಲೈಫ್ ಟೈಮ್ ಆಯ್ತು ಸರ್. ಓಕೆ, ಸೊ 1.5 ವರ್ಷದಿಂದ ಲೈಫ್ ಟೈಮ್ ಆಗಿ ತಗೊಂಡಿದ್ದೀರಾ ಅಥವಾ ಫಸ್ಟ್ ಜಾಬ್ ಅಲ್ಲಿ ಎಲ್ಲಾರು ವರ್ಕ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ವರ್ಕ್ ಮಾಡ್ಕೊಳ್ತಾ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಆಮೇಲೆ ಲೈಫ್ ಟೈಮ್ ಆಗಿ ತಗೊಂಡಿದ್ದ? ಇಲ್ಲ ಸರ್, ಆಕ್ಚುಲಿ ಸ್ಟೂಡೆಂಟ್. ಸೊ ಕಲಿತಾ ಕಲಿತಾ ಒಂದು 4 months ಸ್ಟಡಿ ಮಾಡ್ಬಿಟ್ಟು ಆಮೇಲೆ ಫುಲ್ ಟೈಮ್ ಆಗಿ ತಗೊಂಡಿರೋದು. ಓಕೆ, ಈಗ ನೀವು ಇನ್ನು ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಬಿಟ್ಟು ಹೋಗಿಲ್ಲ? ಸೊ ನಂದು ಸರ್ ಆಕ್ಚುಲಿ ನಾನು ನಿಮ್ ಬುಕ್ಸ್, ನಿಮ್ ವಿಡಿಯೋಸ್ ಎಲ್ಲ ಸ್ಟಡಿ ಮಾಡಿದ್ದೀನಿ. ಸೊ 2 ಬುಕ್ ಅನ್ನು ಕೂಡ ಸ್ಟಡಿ ಮಾಡಿದೀನಿ, ತರಿಸ್ಕೊಂಡಿದ್ದೀನಿ. ಸೊ ಆ ಬುಕ್ಸ್ ಓದಿ ಪ್ಲಸ್ ನಿಮ್ ವಿಡಿಯೋಸ್ ನೋಡಿ ಸೊ ಹೆಚ್ಚಿನ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಫ್ಯೂಚರ್ ಅನ್ನ ಸ್ಟಡಿ ಮಾಡಿ ತಿಳ್ಕೊಂಡ್ಬಿಟ್ಟು ಸೊ ಇದರಲ್ಲಿ ಫ್ಯೂಚರ್ ಇದೆ ಅಂತ ಸೊ ಉಳ್ಕೊಂಡಿರೋದು ಸರ್ ನಾನು. ಓಕೆ, ಸೊ ನಿಮಗೆ ಏನ್ ಫ್ಯೂಚರ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಉಳ್ಕೊಂಡಿದ್ದೀರಾ? ಏನೇನ್ ಪಾಯಿಂಟ್ಸ್ ಅರ್ಥ ಆಗಿದೆ? ಫ್ಯೂಚರ್ ಅಂತ ಅಂದ್ರೆ ಇಂಥ ವಿಚಾರಗಳು ಫ್ಯೂಚರ್ ಅಲ್ಲಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಉಳ್ಕೊಂಡೆ ಅಂತ ಇರುತ್ತಲ್ವಾ, ಅಂತದ್ ಏನು ಫ್ಯೂಚರ್ ಅಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದೀರಾ? ಸೊ ಫಸ್ಟ್ ಒನ್ ಸರ್, ಸೊ ಟೋಟಲ್ ಆಗಿ ಸೊ ಇನ್ಕಮ್ ಅಲ್ಲಿ ಆಗಿರ್ಬೋದು. ಸೊ ಹೊರಗಡೆ ಫಿಕ್ಸ್ಡ್ ಸ್ಯಾಲರಿ ಅಂತ ಕೊಡ್ತಿದ್ರು, ಬಟ್ ಇಲ್ಲಿ ಅನ್ಲಿಮಿಟೆಡ್ ಆಗಿ ಇನ್ಕಮ್ ನ ಅರ್ನ್ ಮಾಡ್ಬೋದು. ಸೆಕೆಂಡ್ ಒನ್ ರಿಕಾಗ್ನಿಷನ್ ಆಗಿರ್ಬೋದು. ಥರ್ಡ್ ಒನ್ ಇನ್ನೊಂದು ಸ್ವಲ್ಪ ಜನರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು. ಸೊ ನೆಕ್ಸ್ಟ್ ಸೊ ಪ್ಯಾಸಿವ್ ಆಗಿ ಇನ್ಕಮ್ ತಗೊಳ್ಳೋದಾಗಿರ್ಬೋದು. ಸ್ವಲ್ಪ ಬೇಗನೆ ರಿಟೈರ್ಮೆಂಟ್ ತಗೊಳ್ಳೋದಾಗಿರ್ಬೋದು. ಸೊ ಈ ತರ ಒಂದು. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ಕ್ಲಾರಿಟಿ, ಒಂದು ಇಂಪಾರ್ಟೆಂಟ್ ಫಸ್ಟ್ ಕ್ವಶನ್ ಗೆ ಆನ್ಸರ್ ನಾನು ಕೊಡೋದಾದ್ರೆ, ಎಸ್ ಸರ್, ಮಹಾಂತೇಶರಿಗೆ ಈ ಇಂಡಸ್ಟ್ರಿಯಲ್ಲಿ ಸಿಗುವಂತ ಭವಿಷ್ಯ ಏನಿದೆ ಅದು ಅರ್ಥ ಆಗಿರೋ ಅಷ್ಟು ಎಸ್ ಸರ್, ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಟೀಮ್ ಸದಸ್ಯರಿಗೆ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ರೆ, ಎಸ್ ಸರ್, ಅಥವಾ ನಿಮಗೆ ಅರ್ಥ ಆಗಿರುವಂತ ವಿಚಾರಗಳು ನಿಮಗೆ ಅರ್ಥ ಆಗ್ಲಿಲ್ಲ ಅಂತ ಅಂದಿದ್ರೆ ನೀವು ಕ್ವಿಟ್ ಮಾಡ್ತಾ ಇದ್ರಿ.
ಎಸ್ ಸರ್. ನಾನು ಕೂಡ ಕ್ವಿಟ್ ಮಾಡ್ತಾ ಇದ್ದೆ. ಎಸ್ ಸರ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಕ್ವಿಟ್ ಮಾಡ್ತಾ ಇದ್ರು. ಎಸ್ ಸರ್, 100%. ಇವತ್ತಿನ ಕಾರ್ಯಕ್ರಮದಲ್ಲಿ 243 ಜನ ತಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಟು ಇವತ್ತಿನ ಕಾರ್ಯಕ್ರಮನ ಅಟೆಂಡ್ ಆಗಿದ್ದಾರೆ ಅಂತಂದ್ರೆ ಎಲ್ರೂ sir. ಕೂಡ ಈ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಭವಿಷ್ಯ ಅಥವಾ ಇಂಡಸ್ಟ್ರಿ ಸಿಗುವಂತ ಒಂದು ಫ್ಯೂಚರ್ ಅಥವಾ Yes. ಏನೇನು ಅಡಿಷನಲ್ ಬೆನಿಫಿಟ್ಸ್ ಅಥವಾ ಯೂನಿಕ್ ಬೆನಿಫಿಟ್ಸ್ ಹೊರಗಡೆ ಎಲ್ಲೂ ಸಿಗದೆ ಇರುವಂತ ಬೆನಿಫಿಟ್ಸ್ ಗಳು ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಎಲ್ರಿಗೂ ಸಿಕ್ಕಿರೋದ್ರಿಂದ ಆ ಕನಸುಗಳನ್ನ ಹಾಗೇನೆ ಇಟ್ಕೊಂಡು ನನಸು ಮಾಡ್ಕೊಳ್ಳೋದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಡೆಡಿಕೇಶನ್ ಕೊಡ್ತಾ ಇದ್ದಾರೆ, ಇನ್ವಾಲ್ವ್ಮೆಂಟ್ ಕೊಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಆ ಕಾರಣಕ್ಕೆ ಎಲ್ಲರೂ ಹುಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವ್ ಅರ್ಥ ಮಾಡ್ಕೋಬೇಕಿರೋದು, ನಿಮ್ಮ ಟೀಮ್ ಅಲ್ಲಿ ಜಾಯಿನ್ ಆದಂತ ವ್ಯಕ್ತಿಗೆ ಎಸ್ ಸರ್. ವಿತಿನ್ 1 ಮಂತ್ ಎಸ್ ಸರ್. ನೋಟ್ ಮಾಡ್ಕೊಳ್ಳಿ, ಜಾಯಿನಿಂಗ್ ಆಗಿದ್ದ ದಿನದಿಂದ ವಿತಿನ್ 1 ಮಂತ್ ಅಲ್ಲಿ ಯಾಕೆ ಈ ಬಿಸ್ನೆಸ್ ನ ಮಾಡ್ಬೇಕು, ಈ ಇಂಡಸ್ಟ್ರಿಯಲ್ಲಿ ಫ್ಯೂಚರ್ ಏನಿದೆ, ಈ ಇಂಡಸ್ಟ್ರಿ ಆಲ್ರೆಡಿ ಫ್ಯೂಚರ್ ಕಂಡ್ಕೊಂಡಿರೋರು ಯಾರ್ಯಾರೆಲ್ಲ ಇದ್ದಾರೆ, ಎಸ್ ಸರ್. ಸೊ ಅವೆಲ್ಲವನ್ನು ಮಾಡ್ಬೇಕು ಅಂದ್ರೆ ಏನ್ ಕಲಿಬೇಕು, ಏನ್ ವರ್ಕ್ ಮಾಡ್ಬೇಕು, ಇವೆಲ್ಲವನ್ನು ನೀವ್ ಹೇಳ್ಕೊಟ್ಟು ಅಟ್ಲೀಸ್ಟ್ 1 ಮಂತ್ ಅಲ್ಲಿ ಒಂದು ಮಿನಿಮಮ್ 2 ಜಾಯ್ನಿಂಗ್ಸ್, ಎಸ್ ಮಿನಿಮಮ್ ಆ ವ್ಯಕ್ತಿಯಿಂದ 2 ಜಾಯ್ನಿಂಗ್ಸ್ ನೀವು ತಗ್ಸ್ಲಿಲ್ಲ ಅಂತ ಅಂದ್ರೆ ಎಸ್ ಸರ್. ಅವನು ಕ್ವಿಟ್ ಮಾಡುವಂತ ಚಾನ್ಸಸ್ 90% ಇರುತ್ತೆ. ಮೋರ್ ದನ್ 90% ಅವ್ನು ಕ್ವಿಟ್ ಮಾಡ್ತಾನೆ. ಎಸ್ ಸರ್. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡಿ, ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಜಾಯಿನ್ ಆಗಿದ್ದಾರೆ, ಎಷ್ಟು ಜನ ಬಿಟ್ಟೋಗಿದ್ದಾರೆ ಅನ್ನೋದನ್ನ ನೀವು ರೇಷಿಯೋ ಚೆಕ್ ಮಾಡಿ. ಬಿಟ್ಟೋಗಿರೋರ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನರು ರೆಫರ್ ಮಾಡಿಲ್ಲ, ಆ ಕಾರಣಕ್ಕೆ ಅವ್ರು ಬಿಟ್ಟೋಗಿರ್ತಾರೆ. ಎಸ್ ಸರ್. ಅಥವಾ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ರೆಫರ್ ಮಾಡ್ಸಿರಲ್ಲ. ಎಸ್ ಸರ್. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಸರ್ ಅಟ್ಲೀಸ್ಟ್ ಇಬ್ರನ್ನ ರೆಫರ್ ಮಾಡಿದ್ರೆ ಅಥವಾ ಒಬ್ರನ್ನ ರೆಫರ್ ಮಾಡಿದ್ರೆ ಅವ್ರು ಹೆಂಗ್ ಉಳಿತಾರೆ ಸರ್ ಇಂಡಸ್ಟ್ರಿಯಲ್ಲಿ ಅಂತ ನೀವು ಕೇಳ್ಬೋದು. ಎಸ್ ಸರ್. ಜಸ್ಟ್ ಇಮ್ಯಾಜಿನ್, ಮಹಾಂತೇಶ್ ಸರ್ ಜೊತೆ ನಿಮ್ಮ ಲೀಡರ್ ಯಾರೋ ಒಬ್ರು ನಿಮ್ ಜೊತೆ ವರ್ಕ್ ಮಾಡಿ ನನ್ನ ನೀವು ಜಾಯಿನ್ ಮಾಡಿಸಿದ್ರಿ ಅಂತ ಅನ್ಕೊಳ್ಳಿ. ವಿತಿನ್ 1 ಮಂತ್ ಅಲ್ಲಿ, ಎಸ್ ಸರ್. ವಿತಿನ್ 1 ಮಂತ್ ಅಲ್ಲಿ ನನ್ನ ಜಾಯಿನ್ ಮಾಡಿಸಿದ್ರಿ. ಎಸ್ ಸರ್. ಸೊ 1 ಮಂತ್ ಆದ್ಮೇಲೆ ನೀವು ವಿಧಿ ಇಲ್ದೆ ಬಿಸ್ನೆಸ್ ಟೈಮ್ ಕೊಡ್ತೀರಾ, ಕಮಿಟ್ಮೆಂಟ್ ಕೊಡ್ತೀರಾ, ಹಾರ್ಡ್ ವರ್ಕ್ ಮಾಡಕ್ ರೆಡಿ ಆಗ್ತೀರಾ. ಕಾರಣ ಏನು ಅಂತ ಅಂದ್ರೆ ನೀವು ಸಂಜೆನ ಜಾಯಿನ್ ಮಾಡಿಸ್ಬಿಟ್ಟಿದ್ದೀರಾ. ಎಸ್ ಸರ್. ಈಗ ಇನ್ ಕೇಸ್ ನೀವೇನಾದ್ರೂ ವರ್ಕ್ ಮಾಡದೆ ಅಥವಾ ಸೈಲೆಂಟ್ ಆದ್ರೆ ಅಥವಾ ಬಿಡು ನೋಡೋಣ ಅಂತ ಏನಾದ್ರು ಪೋಸ್ಟ್ಪೋನ್ ಮಾಡಿದ್ರೆ ಸಂಜಯ್ ಬಂದು ಮಹಾಂತೇಶ್ ಅವ್ರನ್ನ ಕೇಳ್ತಾರೆ, ಮಹಾಂತೇಶ್ ಸರ್ ನೀವು ಆ ದಿನ ಹಂಗಾಗತ್ತೆ ಹಿಂಗಾಗತ್ತೆ ಅಂತೆಲ್ಲ ಸೇರ್ಸಿದ್ರಿ, ಇವತ್ ನೀವೇ ವರ್ಕ್ ಮಾಡ್ತಿಲ್ಲ, ಎಸ್ ಸರ್. ನೀವೇ ಟೈಮ್ ಕೊಡ್ತಿಲ್ಲ, ನೀವೇ ಕಮಿಟ್ಮೆಂಟ್ ಕೊಡ್ತಿಲ್ಲ, ಇನ್ ನನ್ ಭವಿಷ್ಯ ರೂಪಿಸ್ತೀರಾ ಅಂತ ಪ್ರಶ್ನೆ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಎಸ್ ಸಂಜಯ್ ಸೈಲೆಂಟ್ ಆಗುವವರೆಗೂ ಮಹಾಂತೇಶ್ ಸೈಲೆಂಟ್ ಆಗಲ್ಲ. ಎಸ್ ಸರ್. ಎಸ್ ಆರ್ನು? ಎಸ್ ಸರ್. ಸೊ ಹಾಗಾಗಿ ನಿಮ್ಮ ಟೀಮ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ, ಈ ಒಂದು ಇಂಡಸ್ಟ್ರಿಗೆ ಜಾಯಿನ್ ಆಗಿರುವಂತ ವ್ಯಕ್ತಿ ಈ ಬಿಸ್ನೆಸ್ ನ ಕ್ವಿಟ್ ಮಾಡಬಾರ್ದು, ಈ ಬಿಸ್ನೆಸ್ ಅಲ್ಲೇ ವರ್ಕ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಅವ್ರು ಜಾಯಿನಿಂಗ್ ಆಗಿ ಡೇಟ್ ಇಂದ ವಿತಿನ್ ನೆಕ್ಸ್ಟ್ 24 to 48 ಅವರ್ಸ್ ಒಳಗಡೆ 24 ಗಂಟೆಯಿಂದ 48 ಗಂಟೆ ಒಳಗಡೆ ಅವರಿಗೆ ಬೇಸಿಕ್ ಎಜುಕೇಶನ್ ಕೊಡಬೇಕು. ಬೇಸಿಕ್ ಎಜುಕೇಶನ್ ಅಂದ್ರೆ ಯಾವ ರೀತಿ ಇನ್ವಿಟೇಷನ್ ಮಾಡಬೇಕು, ಯಾವ ರೀತಿ ಡ್ರೀಮ್ ಲಿಸ್ಟ್ ಮಾಡಬೇಕು, ಯಾವ ರೀತಿ ಫ್ರೆಂಡ್ ಲಿಸ್ಟ್ ಮಾಡಬೇಕು, ಯಾವ ರೀತಿ ಫಾಲೋ ಅಪ್ ಮಾಡಿಸ್ಬೇಕು, ಎಡಿಫಿಕೇಶನ್ ಅಂತಂದ್ರೆ ಏನು, ಸೊ ಪ್ರೆಸೆಂಟೇಶನ್ ಹೇಗ್ ಕೊಡಿಸ್ಬೇಕು, ಸೊ ಎಲ್ಲಿ ಕೊಡಿಸ್ಬೇಕು, ಪ್ಲೇಸ್ ನ ಸೆಲೆಕ್ಟ್ ಮಾಡುವಾಗ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಹೆಂಗ್ ತಗೋಬೇಕು, ಇವೆಲ್ಲವನ್ನೂ ಹೇಳ್ಕೊಟ್ಟು ಬೆಸ್ಟ್ 30 ಕಾಂಟ್ಯಾಕ್ಟ್ಸ್ ನ ಲಿಸ್ಟ್ ಮಾಡಿಸ್ಬೇಕು ಸ್ಪಾಟ್ ಅಲ್ಲೇ. ನಾವೇನ್ ಮಾಡ್ತೀವಿ, ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಅಂದ್ರೆ ಅವರಿಗೆ ಇನ್ವಿಟೇಷನ್ ಹೇಳ್ಕೊಟ್ಟು, ಡ್ರೀಮ್ ಲಿಸ್ಟ್ ಮಾಡೋದನ್ನ ಹೇಳ್ಕೊಟ್ಟು, ಫ್ರೆಂಡ್ ಲಿಸ್ಟ್ ಮಾಡೋದನ್ನ ಹೇಳ್ಕೊಟ್ಟು, ಕಾಂಟ್ಯಾಕ್ಟ್ ಲಿಸ್ಟ್ ಮಾಡೋದನ್ನ ಹೇಳ್ಕೊಟ್ಟು ಹೋಗ್ಬಿಡ್ತೀವಿ. ಬಟ್ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡ್ಸಲ್ಲ ಕುತ್ಕೊಂಡು. ಸೊ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿಸ್ಬೇಕು. ಸೊ ಅಲ್ಲೇನೆ ಬೆಸ್ಟ್ 30 ಮೆಂಬರ್ಸ್ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿಸಿ. ಬೆಸ್ಟ್ ಅಂದ್ರೆ ಯಾವ್ದು ಗೊತ್ತಾ? ಆ ವ್ಯಕ್ತಿ ಆ ಟೆನಿಕಾಸ್ಟ್ ಅವ್ರಿಗೆ ಪ್ಲಾನ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ನೋ ಅನ್ಬಾರ್ದು. ಅಂತವ್ರು ಅವ್ರ ಹತ್ರ ಮಿನಿಮಮ್ 30 ಮೆಂಬರ್ಸ್ ಅಂತೂ ಇದ್ದೇ ಇರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೆ 30 ಜನರಂತೂ ಪರಿಚಯ ಇದ್ದೇ ಇರ್ತಾರೆ. ಸೊ ನೋ ಅಂತ ಹೇಳ್ದೆ ಇರುವಂತವ್ರು. ಸೊ ಅವ್ರ ಹತ್ರ 100 ಕಾಂಟ್ಯಾಕ್ಟ್ಸ್ ಇರ್ಬೋದು, 200 ಕಾಂಟ್ಯಾಕ್ಟ್ಸ್ ಇರ್ಬೋದು, 500 ಕಾಂಟ್ಯಾಕ್ಟ್ಸ್ ಇರ್ಬೋದು. ಬಟ್ ಔಟ್ ಆಫ್ 100 ಬೆಸ್ಟ್ 30 ಮೆಂಬರ್ಸ್ ಡಿಸೈಡ್ ಕ್ಯಾಂಡಿಡೇಟ್ಸ್. ಸೊ ಒಂದು ಎಕ್ಸ್ಟ್ರಾ ಇನ್ಕಮಿಗೋಸ್ಕರ ಸರ್ಚ್ ಮಾಡ್ತಿರುವಂತವ್ರು, ಸೊ ಒಂದು ವೇದಿಕೆಗೋಸ್ಕರ ಸರ್ಚ್ ಮಾಡ್ತಿರುವಂತವ್ರು, ನೇಮ್ ಅಂಡ್ ಫೇಮ್ ಗೆ ಸರ್ಚ್ ಮಾಡ್ತಿರುವಂತವ್ರು. ಸೊ ಅಂತವ್ರನ್ನ ಬೆಸ್ಟ್ 30 ನೇಮ್ಸ್ ನ ಲಿಸ್ಟ್ ಮಾಡ್ಬೇಕು. ಸೊ ಅದನ್ನ ಸೆಲೆಕ್ಷನ್ ಅಂತ ಕರಿತೀವಿ. ಔಟ್ ಆಫ್ 100 ಆರ್ ಔಟ್ ಆಫ್ 500 ಕಾಂಟ್ಯಾಕ್ಟ್ಸ್ ಸೆಲೆಕ್ಟ್ ಬೆಸ್ಟ್ 30 ಮೆಂಬರ್ಸ್. ಆ ಬೆಸ್ಟ್ 30 ಅಲ್ಲೇ ಫಸ್ಟ್ ಯಾರಿಗೆ ಪ್ಲಾನ್ ಕೊಡಿಸ್ಬೇಕು, ಸೆಕೆಂಡ್ ಯಾರಿಗೆ ಪ್ಲಾನಿಂಗ್ ಕೊಡಿಸ್ಬೇಕು, ಥರ್ಡ್ ಯಾರಿಗೆ ಪ್ಲಾನ್ ಕೊಡಿಸ್ಬೇಕು ಅಂತ ಹೇಳಿ ಲಿಸ್ಟ್ ಆಗ್ಬೇಕು.
ಅಪಾಯಿಂಟ್ಮೆಂಟ್ ಕೂಡ ಇಮಿಡಿಯೇಟ್ಲಿ ಫಿಕ್ಸ್ ಆಗ್ಬೇಕು. ಎಸ್ ಸರ್. ಈ ರೀತಿ ನೀವು ವರ್ಕ್ ಮಾಡಿ, ನಾನೇನ್ 1 month ಅಲ್ಲಿ 2 ಜಾಯ್ನಿಂಗ್ಸ್ ಅಂತ ಹೇಳಿದ್ನಲ್ಲ, ನೀವು ಕರೆಕ್ಟ್ ಆಗಿ ಇದನ್ನ ಸಿಸ್ಟಮ್ ಫಾಲೋ ಮಾಡಿದ್ರೆ, ನಾನು ವರ್ಸ್ಟ್ ಕೇಸ್ 1 month ಅಲ್ಲಿ 2 ಜಾಯ್ನಿಂಗ್ಸ್ ಅಂತ ಹೇಳಿದ್ದು, ನೀವು ಕರೆಕ್ಟ್ ಆಗಿ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ರೆ ವೀಕ್ಲಿ 2 ಜಾಯ್ನಿಂಗ್ಸ್ ತಗ್ಸ್ಬೋದು ಅವ್ರ ಕಡೆಯಿಂದ, ಕರೆಕ್ಟ್ ಆಗಿ ಅವ್ರ ಮೇಲೆ ಫೋಕಸ್ ಮಾಡಿದ್ರೆ. ಎಸ್ ಸರ್. ಬಟ್ ವರ್ಸ್ಟ್ ಕೇಸ್ ಮಂತ್ಲಿ 2 ಜಾಯ್ನಿಂಗ್ಸ್ ತೆಗೆದ್ರೆ ಅವ್ರು ಇನ್ನೂ 2 ತಿಂಗಳು ನಿಮ್ ಜೊತೆ ಉಳಿತಾರೆ. ಎಸ್ ಸರ್. ಕ್ಲಿಯರ್? ಇದು ಮೊದಲನೇ ಪ್ರಶ್ನೆ. ಎರಡನೇದು, ನೀವು ಹೈಯೆಸ್ಟ್ ಸಪೋರ್ಟ್ ಮಾಡಿದ ತಕ್ಷಣನೇ ಅವ್ರು ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ನೀವು ಹೈಯೆಸ್ಟ್ ಸಪೋರ್ಟ್ ಮಾಡಿದಷ್ಟೂನು ನಿಮ್ ಜೊತೆ ಉಳಿಯುವಂತ ಚಾನ್ಸಸ್ ಜಾಸ್ತಿ. ಸೊ ಹೈಯೆಸ್ಟ್ ಸಪೋರ್ಟ್ ಮಾಡಿಯೂ ನಿಮ್ ಜೊತೆ ಉಳಿದಿಲ್ಲ ಅಂತಂದ್ರೆ, ನೀವು ಸಪೋರ್ಟ್ ಯಾವ ರೀತಿ ಕೊಡ್ತಿರ್ತೀರಾ ಅಂದ್ರೆ, ಮೋಟಿವೇಶನ್ ಮಾಡಿ ಸಪೋರ್ಟ್ ಕೊಡ್ತಾ ಇದೀರಾ ಹೊರತು ಅವರಿಗೆ ದುಡ್ಡಿನ ಮೋಟಿವೇಶನ್ ಕೊಡಿಸ್ತಾ ಇಲ್ಲ. ಬರೀ ಮಾತಲ್ಲಿ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಬನ್ನಿ ವರ್ಕ್ ಮಾಡೋಣ ಅಂತ ಜಸ್ಟ್ ಓವರಲ್ ಆಗಿ ಸಪೋರ್ಟ್ ಮಾಡ್ತಾ ಇದೀರಾ ಹೊರತು ಫೀಲ್ಡ್ ಅಲ್ಲಿ ಹಿಡಿದು ಜಾಯ್ನಿಂಗ್ಸ್ ತೆಗೆದು ಅವ್ರ ಅಕೌಂಟಿಗೆ ದುಡ್ಡು ಬರೋ ಹಂಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಯಾಕೆಂತಂದ್ರೆ ಎಂತ ವ್ಯಕ್ತಿಗೂ ನೀವು ಎಷ್ಟೇ ಮೋಟಿವೇಶನ್ ಕೊಟ್ರು, ಎಷ್ಟೇ ಮಾತಾಡಿದ್ರು ಅಕೌಂಟಿಗೆ ದುಡ್ಡು ಬಂದಿಲ್ಲ ಅಂತಂದ್ರೆ ಅವನು ಬೈಕೊಂಡು ಹೋಗೇ ಹೋಗ್ತಾನೆ ಇವತ್ತಲ್ಲ ನಾಳೆ. ಇವ್ರದೆಲ್ಲ ಬರೀ ಬಾಯಿ ಮಾತಷ್ಟೇ, ಬಟ್ ರಿಯಾಲಿಟಿಲಿ ಏನು ಇಲ್ಲ. ಖಾಲಿ ಪಲಾವ್ ಅಂತ ಹೇಳ್ತೀವಿ ನಾವು ಬೆಂಗಳೂರು ಲ್ಯಾಂಗ್ವೇಜ್ ಅಲ್ಲಿ. ಸೊ ಹಂಗ ಆಗದೆ ಇರೋ ಹಂಗೆ ನೋಡ್ಕೋಬೇಕು. ಕ್ಲಿಯರ್? ಸರ್ ಒನ್ ಮೋರ್ ಕ್ವೆಶ್ಚನ್ ಪ್ಲೀಸ್ ಸರ್, ಸ್ಮಾಲ್ ಎಸ್ ಸರ್. ಸರ್ ಈಗ ತುಂಬಾ ಜನರು ಕ್ವಶನ್ ಕೇಳೋರು ಇದಾರೆ. ಸೊ ನಿಮ್ಮ ಸರದಿ ಮುಗಿದಿದೆ. ಸೊ ಮತ್ತೆ ನೆಕ್ಸ್ಟ್ ಟೈಮ್ ಗೆ ನಿಮ್ಗೆ ಅವಕಾಶ ಕೊಡೋಣ. ಓಕೆನಾ? ಥ್ಯಾಂಕ್ ಯು ಸರ್. ಸೊ ನಿಮ್ 2 ಕ್ವಶನ್ ಕ್ಲಿಯರ್ ಆಯ್ತಲ್ವಾ? ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಮಹಾಂತೇಶ್ ಸರ್ ಕೇಳಿದ ಒಂದು ಪ್ರಶ್ನೆಯ ನಂತರ ಸೊ ಇನ್ನೊಬ್ರು ಮಹಾಂತೇಶ್ ಸರ್, ಟೀಮ್ ಯೂತ್, ವೆರಿ ಗುಡ್. ಯೂತ್ ಟೀಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಯುವಕರ ಭಾರತ ಅಥವಾ ಯುವತಿಯರ ಭಾರತ ಅಂತೇಳಿ ಯುವ ಭಾರತ, ನವ ಭಾರತ ಅಂತ ಹೇಳ್ತಿರ್ತೀವಿ. ಎಸ್, ಮಹಾಂತೇಶ್ ಸರ್ ನ ಅನ್ಮ್ಯೂಟ್ ಮಾಡಿದ್ದೀನಿ. ಸರ್ ನಮಸ್ತೆ, ಗುಡ್ ಈವ್ನಿಂಗ್. ಎಕ್ಸಲೆಂಟ್ ಈವ್ನಿಂಗ್ ಸರ್, ನಮಸ್ತೆ ಸರ್. ನಾನು ಅದೇ ಬಿಜಾಪುರ ಮಹಾಂತೇಶ್. ಎಸ್ ಮಹಾಂತೇಶ್ ಸರ್. ಸರ್ ಒಂದು ನನಗೆ ಪ್ರೌಡ್ ಫೀಲ್ ಆಗುತ್ತೆ, ಒಂದು ವರ್ಡ್ ಇಂದ ತಮ್ಗೆ ಕರಿಬಹುದಾ? ಹೇಳಿ ಸರ್, ಹೇಳಿ. ಕರ್ನಾಟಕದ ನೆಟ್ವರ್ಕ್ ಪಿತಾಮಹ ಅಂತ ಹೇಳಿ ತಾವ್ ಕರಿಬಹುದು, ತಮ್ಗೆ ಕರಿಬಹುದಾ ಅಂತ. ದಯವಿಟ್ಟು ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಯಾಕಂದ್ರೆ ಅಂತ ಲೆಜೆಂಡ್ಸ್ ಸುಮಾರು ಜನ ಇದಾರೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿನೇ ಅಂತ ಲೆಜೆಂಡ್ಸ್ ತುಂಬಾ ಜನ ಇದಾರೆ. ಅವರ ಕಂಪ್ಯಾರಿಸನ್ ಗೆ ನಾವೇನೇನು ಅಲ್ಲ. ಅಲ್ಲ ಇರಬಹುದು, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಇಡೀ ಇವತ್ತು ಕರ್ನಾಟಕದಲ್ಲಿ ಏನಾದ್ರು ರೆಗ್ಯುಲೇಷನ್, ನೆಟ್ವರ್ಕ್ ಮಾರ್ಕೆಟಿಂಗ್ ಸರ್ ಎಕ್ಸ್ಪೆಷಲಿ ನಾನ್ ನೋಡ್ತೀನಿ, ಏನಾದ್ರೂ ಯಾವ್ದಾದ್ರು ಒಂದು ಕಂಪನಿ ಹಾಳು ಮುಳು ಕಂಪನಿ ಬಂದಾಗ ನಮ್ಮನ್ನ ಬಡದೆಬ್ಬಿಸಿ ಜಾಗೃತಿ ಮಾಡ್ತೀರಾ ಸರ್. ಆ ಕಂಪನಿ ಹಂಗಿದೆ, ಆ ತರ ಈಗ ಈ ತರ ಆಗಿದೆ ಅಂತೇಳಿ. ಯಾಕಂದ್ರೆ ಬೇರೆ ಬೇರೆ ಕಂಪನಿಯಲ್ಲಿ ಸೀನಿಯರ್ ಇರ್ತಾರೆ. ಸೊ ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮ್ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಸರ್. ಅದಕ್ಕೆ ಎಂಟರ್ ನಮ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ನೆಟ್ವರ್ಕರ್ ಪರವಾಗಿ ನಿಮ್ಗೆ ನಾನು ಹೆಡ್ಸಪ್ ಹೇಳ್ತೀನಿ ಸರ್ ಮೊದಲನೇದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಒಂದು ಆಶೀರ್ವಾದ ನನ್ ಮೇಲೆ ಯಾವಾಗ್ಲೂ ಇರ್ಲಿ. ಸೊ ನಿಮ್ಮ ಆಶೀರ್ವಾದಗಳಿಂದನೇ ನಾನು ಇವತ್ತು ಏನೇ ಮಾಡ್ತಾ ಇದ್ರು ಅದಕ್ಕೆ ಕಾರಣ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್. ಖಂಡಿತ ನಾನು ನಿಮ್ಗೆ ನೇರವಾಗಿ ನೋಡಿಲ್ಲ, ಇಂಡೈರೆಕ್ಟ್ ಸುಮಾರು ಸಲ ನೋಡಿದೀನಿ ನಿಮ್ನ. ಅವಾಗ ನಿಮ್ ವಿಡಿಯೋ ಆಮೇಲೆ ನಿಮ್ ಆಡಿಯೋ ಕೇಳ್ತಾ ಇರ್ತೀನಿ. ನಾನ್ ಅನ್ಕೋತೀನಿ ಸರ್, ನಮ್ಮೆಲ್ಲರ ಒಂದು ಸುರಕ್ಷಾ ಕವಚ ನಿಮ್ಗೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನನ್ನ ಸ್ಮಾಲ್ ಕ್ವಶನ್ ಇದೆ. ಎಸ್ ಸರ್. ಸೊ ಜನ ಈಗ ಏನಾಗುತ್ತೆ ಸರ್, ಕರ್ಕೊಂಡ್ ಬರ್ತೀವಿ, ಸೊ ಸಿಸ್ಟಮ್ ಅನ್ನ ಕಲಿಸ್ತೀವಿ, ಫಾಲೋ ಅಪ್ ಮಾಡ್ತೀವಿ, ಒಂದು ಲೆವೆಲ್ಗೆ ನಾವು ಅವ್ರಿಗೆ ಅಚೀವ್ಮೆಂಟ್ ಮಾಡಿಸ್ತೀವಿ. ಸೊ ಮತ್ತೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ ಸರ್, ನೆಟ್ವರ್ಕ್ ಅಲ್ಲಿ ಸೊ ಒಬ್ಬ ವ್ಯಕ್ತಿಗೆ ನಾವು ಫಾಲೋ ಅಪ್ ಮಾಡ್ಕೊಂಡು ಒಬ್ಬನಿಗೆ ನಾವು ಇದು ಮಾಡಕ್ ಆಗಲ್ಲ. ಸೊ ಬೇರೆ ನಾವು ಟೀಮ್ ಇರ್ತವೆ, ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಸೊ ಅವಾಗ ಏನಾಗ್ತಾನಂದ್ರೆ ಆ ವ್ಯಕ್ತಿ ತಾನು ಒಂದ್ ಲೆವೆಲ್ ಬಂದಾದ್ಮೇಲೆ ಸೊ ತನ್ನ ಡೆಪ್ತ್ ನಲ್ಲಿ ಅವನು ಸಪೋರ್ಟ್ ಮಾಡೋದ್ ಬಿಟ್ಟು ಬಿಡ್ತಾನೆ. ನಾನು ಈ ಲೆವೆಲ್ ಕರ್ಕೊಂಡ್ ಬಂದಿನಿ, ಇನ್ನೇನೇ ಇದ್ರು ನೀವು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಸೊ ಇಂತ ಸಿಚುವೇಶನ್ ಬಂದಾಗ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಕೆಳಗಡೆ ಟೀಮ್ ನಲ್ಲಿ ಎಲ್ಲ ನೆಗೆಟಿವ್ ಆಗಿಬಿಡುತ್ತೆ. ಸೊ ಅವಾಗ ಏನಾಗ್ತಾನೆ, ಅದ್ರ ತಪ್ಪನ್ನ ತಾನು ಒಪ್ಕೊಳಂಗಿಲ್ಲ, ಅದನ್ನ ತಂದು ನಮ್ಮ ಮೇಲೆ ಕಟ್ತಾರೆ. ಇದು ಟೀಮ್ ನಲ್ಲಿ ಆಗ್ತಾ ಇದೆ. ಸೊ ಅದಕ್ಕೆ ಏನಾದ್ರು ತಮ್ಮ ಕಡೆಯಿಂದ ಏನಾದ್ರು ಒಂದು ಒಳ್ಳೆ ಸಲಹೆ ಇದ್ರೆ. ಎಸ್ ಸರ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಸೊ ಏನಾಗುತ್ತೆ, ಒಂದು ನೆಟ್ವರ್ಕ್ ಅಲ್ಲಿ ನಾವು ಒಂದು ಟೀಮ್ ನ ಬಿಲ್ಡ್ ಮಾಡುವಾಗ ಸೊ ಮಲ್ಟಿ ಲೆಗ್ಸ್ ಗಳು ಸ್ಟಾರ್ಟ್ ಆಗತ್ತೆ. ಸೊ ಮಲ್ಟಿ ಟೀಮ್ಸ್ ಗಳು ಸ್ಟಾರ್ಟ್ ಆಗತ್ತೆ. ಸೊ ಡೆಪ್ತ್ ಅಲ್ಲಿ ಟೀಮ್ ಹೋಗ್ತಾ ಹೋಗುತ್ತೆ. ಸೊ ಒಂದೊಂದು ಕಂಪನಿಯಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಸೊ ಒಂದ್ ಅಚೀವ್ಮೆಂಟ್ ಮಾಡ್ಬೇಕು ಅಂತಂದ್ರೆ ನೀವು ಸೊ ಇಷ್ಟು ಟೀಮ್ ನ ಬಿಲ್ಡ್ ಮಾಡ್ಬೇಕು. ಸೊ ಫಸ್ಟ್ 2 ಲೆಗ್ ನೀವು ಓಪನ್ ಮಾಡ್ಬೇಕು, ಆಮೇಲೆ 3 ಲೆಗ್, 4 ಲೆಗ್, 5 ಲೆಗ್, ಹಾಗೆ ಮಲ್ಟಿಪಲ್ ಲೆಗ್ಸ್ ಗಳು ಆದಾಗೇನೆ ನಿಮಗೆ
ಆಲ್ರೆಡಿ ಜಾಯ್ನಿಂಗ್ ಆದಂತ ವ್ಯಕ್ತಿಗಳಿಗೆ ಟೈಮ್ ಕೊಡಕ್ಕಾಗಲ್ಲ, ಅವರಿಗೆ ಮೊದ್ಲಷ್ಟು ಇಂಪಾರ್ಟೆನ್ಸ್ ಕೊಡಕ್ಕಾಗಲ್ಲ. ಸೊ ಅದರಿಂದ ಎಲ್ಲೋ ಒಂದ್ ಕಡೆ ನಿಮಗೆ ಆ ವ್ಯಕ್ತಿ ಮನ್ಸಲ್ಲಿ ಅಥವಾ ರಿಯಾಲಿಟಿಯಲ್ಲಿ ಅಥವಾ ಪಬ್ಲಿಕ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಒಂದಾನೊಂದು ಟೈಮ್ ಅಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಬಟ್ ಇವಾಗ ಅವ್ರ ಕಡೆಯಿಂದ ಸಪೋರ್ಟ್ ಸಿಗ್ತಿಲ್ಲ ಅಂತೇಳಿ. ಸೊ ಇದಕ್ಕೆ ಬೆಸ್ಟ್ ಕ್ಲಾರಿಟಿ ನಾನು ಕೊಡೋದೇನು ಅಂತಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಆಲ್ ಅಬೌಟ್ ಬಿಕಮಿಂಗ್ ಎ ಲೀಡರ್ ಅಂಡ್ ಡೆವಲಪಿಂಗ್ ಎ ಲೀಡರ್. ಫಸ್ಟ್ ನಾವು ಲೀಡರ್ ಆಗ್ಬೇಕು, ಅದಾದ್ಮೇಲೆ ಲೀಡರ್ಸ್ ನ ಕ್ರಿಯೇಟ್ ಮಾಡ್ಬೇಕು. ಸೊ ಲೀಡರ್ ಅಂತಂದ್ರೆ ಏನು? ಎಷ್ಟೋ ಜನರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಲೀಡರ್ಸ್ ಅಂತ ಕರಿತೀವಿ, ಅಥವಾ ಈವನ್ ನನ್ನ ಗುರುವಾದಂತ ಸರ್ ಡಾಕ್ಟರ್ ಎಸ್ ಕುಲಕರ್ಣಿ ಸರ್ ಯಾರೇ ಆದ್ರೂನು, ಅವ್ರ ಜೊತೆ ಅಸೋಸಿಯೇಟ್ ಆಗಿರುವಂತ ಯಾರೇ ಆದ್ರೂನು ಅವ್ರ ಹೆಸರಿಡ್ದು ಕರೆಯಲ್ಲ, ಲೀಡರ್ ಅಂತಾನೆ ಕರೀತಾರೆ. ಲೀಡರ್ ಅಂತಾನೆ ಹೇಳ್ತಿರ್ತಾರೆ. ಸೊ ಈಗ ನಾವು ಒಂಥರ ಬ್ಲಡ್ ಅಲ್ಲಿ ಕನೆಕ್ಟ್ ಆಗಿರುವಂತ ವರ್ಡ್ ಲೀಡರ್. ಬಟ್ ಲೀಡರ್ ಅನ್ನೋ ಒಂದು ಪದಕ್ಕೆ ವ್ಯಾಲ್ಯೂ ನಾವು ತುಂಬ್ತಾ ಇದೀವಾ, ಅಥವಾ ಆ ವ್ಯಾಲ್ಯೂನ ಕೊಡ್ತಾ ಇದೀವಾ, ಅಥವಾ ಆ ಲೀಡರ್ ಅನ್ನೋ ಒಂದು ಸ್ಟ್ಯಾಂಡರ್ಡ್ ಗೆ ನಾವಿದೀವ ಅನ್ನೋದನ್ನ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಒಂದು ಪುಸ್ತಕ ನಾನು ರೆಕಮೆಂಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಆ ಪುಸ್ತಕ ಯಾವುದು ಅಂತ ತಿಳ್ಕೊಳಕ್ ರೆಡಿ ಇದ್ದೀರಾ? ಆರ್ ಯು ರೆಡಿ? ನನಗೆ ಒಂದು ಲೀಡರ್ಶಿಪ್ ಬಗ್ಗೆ, ಒಂದು ಲೀಡರ್ ಬಗ್ಗೆ, ಅಥವಾ ಒಬ್ಬ ಲೀಡರ್ ಆದಂತ ವ್ಯಕ್ತಿ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಂತ ಒಂದು ಪವರ್ಫುಲ್ ಬುಕ್. ಸೊ ತುಂಬಾ ಪ್ರೌಡ್ ಆಗುತ್ತೆ ಬುಕ್ ಪುಸ್ತಕದ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಇವತ್ತು ನಾನೇನಾದ್ರೂ ಸ್ವಲ್ಪ ಲೀಡರ್ ಆಸ್ಪೆಕ್ಟ್ ಅಲ್ಲಿ ಒಂದಿಷ್ಟು ಕ್ವಾಲಿಟೀಸ್ ಗಳನ್ನ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ಆ ಪುಸ್ತಕ. ದಟ್ ಇಸ್ ಕಾಲ್ಡ್ ದ 21 ಲಾಸ್ ಆಫ್ ಲೀಡರ್ಶಿಪ್ ಅಂತೇಳಿ. 21 ಲಾಸ್ ಆಫ್ ಲೀಡರ್ಶಿಪ್. ಸೊ ಈ ಒಂದು ಪುಸ್ತಕದಲ್ಲಿ 21 ವಿಚಾರಗಳನ್ನ ಹೇಳ್ತಾರೆ. ಆ 21 ವಿಚಾರಗಳನ್ನ ನಾವು ಅಳವಡಿಸ್ಕೊಂಡಿದ್ದೇ ಆಯ್ತು ಅಂತಂದ್ರೆ 100% ಸ್ನೇಹಿತರೆ ನಾವು ಲೀಡರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂತ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂತಂದ್ರೆ, ನಾವು ಮೋಟಿವೇಶನ್ ಮಾಡ್ತಾ ಇದೀವಿ, ಲಕ್ಸುರಿ ಲೈಫ್ ಸ್ಟೈಲ್ ನಲ್ಲಿ ತೋರಿಸ್ತಾ ಇದೀವಿ. ಲಕ್ಸುರಿ ಲೈಫ್ ಸ್ಟೈಲ್ ಅಂತ ಹೇಳಿ ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಕಾರ್ಯಕ್ರಮ ಮಾಡಿ ಜನರಿಗೆ ಡ್ರೀಮ್ಸ್ ನ ಬಿಲ್ಡ್ ಮಾಡ್ತಾ ಇದೀವಿ ಹೊರತು ರಿಯಲ್ ಎಜುಕೇಶನ್ ನಾವು ಪ್ರೊವೈಡ್ ಮಾಡ್ತಿಲ್ಲ. ಸೊ ಹಂಗಂತೇಳಿ ಎಲ್ಲರೂ ಮಾಡ್ತಾ ಇಲ್ಲ ಅಂತಿಲ್ಲ. ಸಮ್ ಕಂಪನೀಸ್ ಆರ್ ಸಮ್ ಟೀಮ್ಸ್ ರೆಕಮೆಂಡ್ ಮಾಡ್ತಾ ಇದಾರೆ, ಒಳ್ಳೊಳ್ಳೆ ಎಜುಕೇಶನ್ ಕೊಡ್ತಾ ಇದಾರೆ. ಸೊ ಅದು ಸೆಕೆಂಡ್ರಿ. ಬಟ್ ಎಲ್ರಿಗೂ ಅಥವಾ ಎಲ್ಲಾ ಕಂಪನಿಗಳಲ್ಲೂ ಇದಾಗ್ತಾ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ಡೈರೆಕ್ಟ್ ಸೆಲ್ಲರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದ್ರೆ, ದಯವಿಟ್ಟು ಜೀವನದ ಬಗ್ಗೆ, ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಅಪ್ಡೇಟ್ಸ್ ನಾವು ಆಗ್ಬೇಕಾಗಿದೆ. ನಾವು ಹೇಳೋದಕ್ಕೆ ಲೀಡರ್ ಆಗಿರ್ತೀವಿ, ಬಟ್ ಲೀಡರ್ ಕ್ವಾಲಿಟೀಸ್ ನಮ್ಮಲ್ಲಿ ಇರಲ್ಲ, ಪೇಶನ್ಸ್ ಇರಲ್ಲ, ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಿರಲ್ಲ, ಹೇಗ್ ಡ್ರೆಸ್ ಕೋಡ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಹೇಗ್ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ, ಹೇಗ್ ಕಾರ್ಯಕ್ರಮ ಆರ್ಗನೈಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ, ಒಬ್ಬ ಮನಸ್ಸನ್ನ ರೀಡ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಆವ ಭಾವಗಳಲ್ಲೇ ನಾವು ಒಬ್ಬ ಮನುಷ್ಯ ಹೇಗೆ ಅನ್ನೋದನ್ನ ಸ್ಟಡಿ ಮಾಡಕ್ ಸಾಧ್ಯತೆ ಇದೆ ಸ್ನೇಹಿತರೆ. ಎಸ್ ಆರ್ ನೋ? ಸೊ ಕನ್ನಡದಲ್ಲಿ ಇದು ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಆಕ್ಚುಲಿ. ನೀವು ಬೇಕಾದ್ರೆ 21 ಲಾಸ್ ಆಫ್ ಲೀಡರ್ಶಿಪ್ ಬುಕ್ ಇನ್ ಕನ್ನಡ ಅಂತ ನೀವು ಸರ್ಚ್ ಮಾಡಿ ನೋಡೋಣ, ಸಿಗ್ಬೋದೇನೋ ಗೊತ್ತಿಲ್ಲ. ನಾನು ಇಂಗ್ಲಿಷ್ ಅಲ್ಲಿ ಖರೀದಿ ಮಾಡಿದ್ದು, ಅಮೆಝಾನ್ ಅಲ್ಲಿ ನಾನು ಖರೀದಿ ಮಾಡ್ಕೊಂಡಿದ್ದು. ನಿಮ್ಗೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಎರಡರಲ್ಲೂ ಸಿಗುತ್ತೆ. ಸೊ ನೀವು ಅಲ್ಲಿ ಖರೀದಿ ಮಾಡ್ಬೋದು. ಸೊ ಫಸ್ಟ್ ನಾವು ಅಪ್ಡೇಟ್ ಆಗೋಣ. ಇವತ್ತು ನಿಮ್ಮೆಲ್ರಿಗೂ ಕೂಡ ಹಲವಾರು ಕಾರ್ಯಕ್ರಮಗಳು, ವಿ ಆರ್ ಸೋ ಲಕ್ಕಿ, ವಿ ಆರ್ ಬ್ಲೆಸ್ಡ್ ವಿತ್ ಒನ್ ಆಪರ್ಚುನಿಟಿ ದಟ್ ಇಸ್ ಕಾಲ್ಡ್ ಕೊರೋನಾ. ಥ್ಯಾಂಕ್ಸ್ ಹೇಳ್ಬೇಕು ನಾವು ಕೊರೋನಾಕ್ಕೆ. ಯಾಕೆಂತಂದ್ರೆ ಕೊರೋನಾ ಬಂದಾದ್ಮೇಲೆ ಎಷ್ಟು ಆನ್ಲೈನ್ ಟ್ರೈನಿಂಗ್ಸ್ ಗಳು, ಎಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅಂತಂದ್ರೆ ನಾವು ಕಲಿಯೋದಕ್ಕೆ ಬೇಜಾನ್ ಅವಕಾಶ ಇದೆ ಸ್ನೇಹಿತರು. ಇವತ್ತು ನಿಮ್ಗೆ ಇನ್ನೂ ಒಂದು ಪರಿಚಯ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಇತ್ತೀಚೆಗೆ ಮೊದ್ಲೆಲ್ಲ ತುಂಬಾ ಲೈವ್ ವರ್ಕ್ಶಾಪ್ ಗಳನ್ನ ಅಟೆಂಡ್ ಆಗ್ತಾ ಇದೆ. ನಾನು ನನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗ್ ನಾನು ಅಪ್ಡೇಟ್ ಮಾಡಕ್ ಸಾಧ್ಯ. ವಿತೌಟ್ ಅಪ್ಡೇಟಿಂಗ್ ಮೀ
ನನ್ನನ್ನ ನಾನು ಅಪ್ಡೇಟ್ ಮಾಡ್ಕೊಳ್ಳೋದೆ, ನಿಮಗೆ ಅಪ್ಡೇಟ್ ಮಾಡಕ್ಕಾಗಲ್ಲ. ನಾನು ಯಾವ್ದೋ ಒಂದು ಹೊಸ ವಿಚಾರ ಅಥವಾ ಯಾವ್ದೋ ಒಂದು ಹೊಸ ಲರ್ನಿಂಗ್ಸ್ ನ ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದೀನಿ ಅಂದ್ರೆ, ನಾನು ಇನ್ನೊಂದೆಲ್ಲ ಒಂದ್ ಕಡೆ ಅಥವಾ ಇನ್ನೊಂದೆಲ್ಲ ಒಂದ್ ಕಡೆ ಪುಸ್ತಕದಲ್ಲಿ ನಾನು ಮಾಹಿತಿ ಪಡ್ಕೊಂಡಿರ್ತೀನಿ, ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ಹಾಗೆ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅವಾಗ ಕಷ್ಟ ಇತ್ತು. ಲೈವ್ ವರ್ಕ್ಶಾಪ್ಗಳು ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಸೊ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡುವಂತ ಪರಿಸ್ಥಿತಿ ಇತ್ತು. ಬಟ್ ವಿ ಆರ್ ಸೋ ಲಕ್ಕಿ. ಸೊ ಕರೋನಾ ಬಂದಾದ್ಮೇಲೆ ಎಲ್ಲವೂ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ವೇದಿಕೆಗಳು ಬಂತು. ಸೊ ಇವತ್ತು ಕಲಿಯೋದಕ್ಕೆ ಅಂತಾನೆ ಸೊ ಆನ್ಲೈನ್ ವ್ಯವಸ್ಥೆ ಇದೆ. ಮನೇಲಿ ಕೂತ್ಕೊಂಡೇನೆ ಅಲ್ಟಿಮೇಟ್ ಆಗಿ ನಾವು ಕಾರ್ಯಕ್ರಮಗಳನ್ನ ಕೇಳ್ಬೋದು, ಕಾರ್ಯಕ್ರಮಗಳನ್ನ ತಿಳ್ಕೊಬಹುದು, ಅತಿ ಹೆಚ್ಚು ಎಜುಕೇಶನ್ ನಾವು ಪಡ್ಕೋಬಹುದು. ಸೊ ಒಂದು ಸಕ್ಸಸ್ ಗೇನ್ ಅಕಾಡೆಮಿ ಅಂತ ಇದೆ ಸ್ನೇಹಿತರೆ, ಸಕ್ಸಸ್ ಗೇನ್ ಅಕಾಡೆಮಿ ಅಂತ ಇದೆ. ಸೊ ಅದನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡ್ಸಕ್ ಇಷ್ಟಪಡ್ತೀನಿ. ನೀವು ಗೂಗಲ್ ಅಲ್ಲಿ ಸಕ್ಸಸ್ ಗೇನ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಸೊ ಅಲ್ಲಿ ಸಿಗುತ್ತೆ. ಇಡೀ ವರ್ಲ್ಡ್ ಅಲ್ಲೇ, ಇಡೀ ಪ್ರಪಂಚದಲ್ಲೇ ಬೆಸ್ಟ್ ಎಜುಕೇಟರ್ಸ್, ಬೆಸ್ಟ್ ಮೋಟಿವೇಶನ್ ಸ್ಪೀಕರ್ಸ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುವಂತ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್, ದಟ್ ಇಸ್ ಕಾಲ್ಡ್ ಸಕ್ಸಸ್ ಗೇನ್ ಅಕಾಡೆಮಿ. ನೀವು ಇವನ್ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ, ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ. ಎಸ್ಆರ್ನು ವರ್ಲ್ಡ್ ಬೆಸ್ಟ್ ಟ್ರೈನರ್ಸ್ ಒಂದು ವೇದಿಕೆಯಲ್ಲಿ ಇದ್ದಾರೆ. ಸೊ ಅಂತ ಅಂದ್ರೆ ಅದು ಸಕ್ಸಸ್ ಗೇನ್. ಈವನ್ ಲೇಸ್ ಪ್ರೋನವರು ಕೂಡ ಆ ಒಂದು ಅಕಾಡೆಮಿಲಿ ಇದ್ದಾರೆ. ಸೊ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ಲೈಫಿಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಮನೇಲಿ ಕೂತ್ಕೊಂಡು ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ಬೋದು. ಎಸ್ಆರ್ನು ಸೊ ನೀವು ಸಕ್ಸಸ್ ಗೇನ್ ಅಕಾಡೆಮಿ ಅಂತ ಸರ್ಚ್ ಮಾಡಿ, ದೊಡ್ಡ ದೊಡ್ಡ ಪವರ್ಫುಲ್ ಸ್ಪೀಕರ್ಸ್ ಇಡೀ ಪ್ರಪಂಚದಲ್ಲೇ, ಬ್ರೈನ್ ಟ್ರೇಸಿ ಇರ್ಬೋದು, ರಾಬರ್ಟ್ ಕಿಯೋಸಕಿ ಇರ್ಬೋದು. ಕ್ಲಿಯರ್? ಸೊ ಜಸ್ಟ್ ನೀವು ಏನ್ ಮಾಡ್ಬೇಕು, ಗೂಗಲ್ ಸರ್ಚ್ ಮಾಡಿ ಯಾವ್ದು ಕಾರ್ಯಕ್ರಮ ಇರುತ್ತೆ, ಸೊ ಆ ಕಾರ್ಯಕ್ರಮಗಳು ಅಟೆಂಡ್ ಆಗ್ಬೇಕು. ಅಲ್ಲಿ ಒಂದೊಂದು ಕಾರ್ಯಕ್ರಮಕ್ಕೆ ಒಂದೊಂದು ಫೀಸ್ ಇರುತ್ತೆ. ಕೆಲವ್ರದ್ದು 99 rupees ಇಂದ ಸ್ಟಾರ್ಟ್ ಆಗುತ್ತೆ. 99 ರೂಪಾಯಿಗೆ ನಿಮಗೆ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಸಿಗುತ್ತೆ. ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ 99 rupeesಗೆ, 100 rupees, 200 rupees, 500, 1000. ಸೊ ಡಿಪೆಂಡ್ ಆನ್ ಸ್ಪೀಕರ್ ಮೇಲೆ ವೇರಿಯೇಷನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಅತಿ ಹೆಚ್ಚು ಜ್ಞಾನ, ಅತಿ ಹೆಚ್ಚು ಎಜುಕೇಶನ್. ಸರ್ ಕ್ಲಾಸ್ಗಳಿಗೆ ಯಾಕೆ ಅಟೆಂಡ್ ಆಗ್ಬೇಕು, ಯಾಕೆ ಟ್ರೈನಿಂಗ್ ಗಳಿಗೆ ಅಟೆಂಡ್ ಆಗ್ಬೇಕು ಅಂತ ತುಂಬಾ ಜನರು ಕೇಳ್ಬೋದು. ನನಗೂ ಈ ಪ್ರಶ್ನೆ ಇತ್ತು. ನಾನು ಯಾಕೆ ಟ್ರೈನಿಂಗ್ ಅಟೆಂಡ್ ಆಗ್ತಿರ್ಲಿಲ್ಲ ಮೊದ್ಲು ಅಂತ ಅಂದ್ರೆ, ಟ್ರೈನಿಂಗ್ ಅಟೆಂಡ್ ಆಗೋದ್ ಬದಲು ಪುಸ್ತಕಗಳನ್ನ ಓದ್ಬೋದಲ್ಲ. ಅವರು ಕೂಡ ಪುಸ್ತಕನ ಓದಿದ್ದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರಲ್ವಾ. ಹಂಗಂದ್ಮೇಲೆ ನಾವೇನಕ್ಕೆ ಅವ್ರ ಟ್ರೈನಿಂಗ್ ಕೇಳ್ಬೇಕು ಅನ್ನೋದು ಮೆಂಟಾಲಿಟಿ ನಾನಿದ್ದೆ. ಬಟ್ ಒಂದ್ ಸಲ ನಂಗೆ ರಿಯಲೈಸ್ ಆಯ್ತು, ಒಬ್ಬ ವ್ಯಕ್ತಿ ಒಬ್ಬ ಟ್ರೈನರ್ ಆಗಿ ಒಂದು ಕಾರ್ಯಕ್ರಮ ತಗೊಳ್ತಾ ಇದ್ದಾನೆ ಅಂದ್ರೆ ಅವನು ಎಷ್ಟೋ ಪುಸ್ತಕಗಳನ್ನ ಓದಿರ್ತಾನೆ. ಆ ಎಲ್ಲಾ ಪುಸ್ತಕಗಳನ್ನ ಒಂದು ಸಮರೈಸ್ ಮಾಡಿ ಅವನ ಅನುಭವವನ್ನ ಮಿಕ್ಸ್ ಮಾಡಿ ಆ ಒಂದು ಕಂಟೆಂಟಿಗೆ ಅವನು ಎಕ್ಸ್ಪ್ಲೇನ್ ಮಾಡಿದಾಗ, ಅಷ್ಟು ಪುಸ್ತಕ ಓದೋದು ಒಂದೇ, ಆ ಟ್ರೈನಿಂಗ್ ಕೇಳೋದು ಒಂದೇ. ಪುಸ್ತಕ ಓದೋದು ಒಂದೇ, ಟ್ರೈನಿಂಗ್ ಕೇಳೋದು ಒಂದೇ. ಸೊ ಅವಾಗ ನಂಗೆ ರಿಯಲೈಸ್ ಆಯ್ತು. ಸೊ 3 ತಾಸಿನ ಒಂದು ಟ್ರೈನಿಂಗ್ ಇಂದ ನಮಗೆ 30 ತಾಸಿನ ಪುಸ್ತಕದಲ್ಲಿ ಸಿಗುವಂತ, 30 ತಾಸು ಓದುವಾಗ ಸಿಕ್ಕುವಂತ ನಾಲೆಡ್ಜ್ಗೆ ಈಕ್ವಲ್ ಸ್ನೇಹಿತರೆ. ಸೊ ಹಾಗಾಗಿ ನಾನು ಟ್ರೈನಿಂಗ್ಸ್ ಗಳನ್ನ ರೆಕಮೆಂಡ್ ಮಾಡ್ತೀನಿ. ಸೊ ಆ ರೀತಿ ನಿಮಗೆ ಇನ್ ಕೇಸ್ ಪೇ ಮಾಡಿ ಅಟೆಂಡ್ ಆಗಕ್ ಆಗಲ್ಲ ಅಂತಂದ್ರೆ ಡೋಂಟ್ ವರಿ. ಇವತ್ತಿನ ದಿನಗಳಲ್ಲಿ ನಿಮಗೆ ಪೇ ಮಾಡಿ ಅಟೆಂಡ್ ಆಗದೆ ಇರ್ಬೋದು, ಕಷ್ಟ ಆಗ್ಬೋದು. ಸೊ ನಿಮಗೆ ಹಲವಾರು ಆಪ್ಷನ್ಸ್ ಇದಾವೆ. ಆನ್ಲೈನ್ ಗುರುಗಳಿದ್ದಾರೆ ಯೂಟ್ಯೂಬ್ ಅಲ್ಲಿ. ಜಸ್ಟ್ ಗೋ ಥ್ರೂ ದಟ್. ನೀವು ಯೂಟ್ಯೂಬ್ ಅಲ್ಲಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಡಿಯೋಸ್ಗಳು ಸಿಗುತ್ತೆ, ಫ್ರೀ ವಿಡಿಯೋಗಳು ಸಿಗುತ್ತೆ. ಯಾಕೆ ನೀವು ಕಲಿಬಾರ್ದು? ಫಸ್ಟ್ ಫ್ರೀಯಾಗಿ ಸಿಗುವಂತ ವೇದಿಕೆಗಳು ಯಾವ್ದಾವ ಅವೆಲ್ಲ ಕಡೆ ಫ್ರೀಯಾಗಿ ಕಲೀರಿ, ಲೀಡರ್ ಆಗಿ ಮಾಹಿತಿಗಳನ್ನ ಅಳವಡಿಸ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ನಮ್ದು ಬಿಗ್ಗೆಸ್ಟ್ ಸಮಸ್ಯೆ ಏನು ಅಂತಂದ್ರೆ, ನಾವು ಬರೀ ತಿಳ್ಕೊಳ್ತೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಲ್ಲ. ಎಸ್ಆರ್ನು? ಸೊ ನಾನೊಂದು ವಿಡಿಯೋ ನೋಡಿದ್ದೆ. ಆ ವಿಡಿಯೋದಲ್ಲಿ ಮತ್ತೆ ಪುಸ್ತಕನೂ ಓದಿದ್ದೀನಿ, 5am ಕ್ಲಬ್ ಅಂತೇಳಿ. ಸೊ ಒನ್ ಮೋರ್ ಬುಕ್ ದಟ್ ಇಸ್ ಕಾಲ್ಡ್ 5am ಕ್ಲಬ್. ಅದು ಪವರ್ಫುಲ್ ಬುಕ್, ಅದನ್ನು ಕೂಡ ನೀವು ಓದ್ಬೋದು. ಸೊ ಅದನ್ನು ಕೂಡ ನಾನು ಡಿಸ್ಪ್ಲೇ ಅಲ್ಲಿ ನಾನು ತೋರಿಸ್ತೀನಿ. ನನ್ನ ಜೀವನವನ್ನ ಬದಲಾವಣೆ ಮಾಡಿದಂತ ಹಲವಾರು ಪುಸ್ತಕಗಳನ್ನ ಇವತ್ತು ನಿಮ್ಗೂನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಆ ಪುಸ್ತಕನ ನಾನು ರೆಕಮೆಂಡ್ ಮಾಡೋದ್ರಿಂದ ನಿಮಗೂ ಅದೆಲ್ಲ ಒಂದ್ ಕಡೆ ಉಪಯೋಗ ಆಗ್ಬೋದು ಅಂತ.
ಸೊ ಇವತ್ತಿನ ಟಾಪಿಕ್ ಈಗ ಸ್ವಲ್ಪ ಇದು ಕನೆಕ್ಟ್ ಆಗ್ಬೋದೇನೋ. ಏನು ಅಂತಂದ್ರೆ, ನಾನು ಆಲ್ರೆಡಿ ಹೇಳ್ದೆ, ರೆಕಮೆಂಡೇಶನ್ ನಮ್ಗೆ ಗೊತ್ತಿಲ್ಲದೆ ಮಾಡ್ತೀವಿ ಸ್ನೇಹಿತರೆ. ಇವತ್ತು ನನಗೆ ಗೊತ್ತಿಲ್ಲದೆ, ವಿಧಿ ಇಲ್ದೆ ನಿಮ್ಮನ್ನ ಲೀಡರ್ ಮಾಡೋದಕ್ಕೋಸ್ಕರ, ನೀವು ಲೀಡರ್ ಆಗೋದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 3 ವಿಚಾರಗಳನ್ನ ನಾನು ರೆಕಮೆಂಡ್ ಮಾಡಿದೆ ಇವತ್ತು. ಮೊದಲನೇದು 21 ಲಾಸ್ ಆಫ್ ಲೀಡರ್ಶಿಪ್ ಅನ್ನೋ ಒಂದು ಪುಸ್ತಕನ ರೆಕಮೆಂಡ್ ಮಾಡಿದೆ. ಸಕ್ಸಸ್ ಗೇನ್ ಅಕಾಡೆಮಿನ ನಾನು ರೆಕಮೆಂಡ್ ಮಾಡಿದೆ. ಇವಾಗ 5am ಕ್ಲಬ್ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇದು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ರೆಕಮೆಂಡೇಶನ್ ಮಾಡಿದಕ್ಕೆ ನನಗೇನಾದ್ರು ಬೆನಿಫಿಟ್ ಸಿಗ್ತಾ, ನನಗೇನಾದ್ರು ಅರ್ನಿಂಗ್ ಸಿಗ್ತಾ? ಏನೂ ಇಲ್ಲ. ಬಟ್ ಅದೇ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರುವಂತ ವಿಚಾರಗಳನ್ನ ರೆಕಮೆಂಡ್ ಮಾಡಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರುವಂತ ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡಿದ್ರೆ, ಎಸ್ ಆರ್ ನೋ? ಸೊ ಈ ಒಂದು ಆಸ್ಪೆಕ್ಟ್ ಅಲ್ಲಿ ನೀವು ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಮಾಹಿತಿ ನೀಡಬಹುದು. ಸೊ ಈ 5am ಕ್ಲಬ್ ಅಲ್ಲಿ ಏನ್ ಕ್ಲಾರಿಟಿ ಕೊಡ್ತಾರೆ ಅಂತಂದ್ರೆ, ಅಥವಾ ಒಂದು ವಿಡಿಯೋದಲ್ಲಿ ನಾನು ನೋಡ್ತಿದ್ನಲ್ಲ, ಅಲ್ಲಿ ಏನ್ ಕ್ಲಾರಿಟಿ ಕೊಡ್ತಾರೆ ಅಂದ್ರೆ, ಸೊ ನೇಚರ್ ಅಂತ ಏನಿದೆ, ಅಥವಾ ಯೂನಿವರ್ಸ್ ಅಂತ ಏನಿದೆ, ಅಥವಾ ಬ್ರಹ್ಮಾಂಡ ಅಂತ ಏನಿದೆ, ಇವತ್ತು ನೀವು ಏನೇ ಪಡ್ಕೊಳ್ತಾ ಇದ್ರು ಲೈಫ್ ಅಲ್ಲಿ, ಏನೇ ಪಡ್ಕೊಂಡಿದ್ರು ಕೂಡ ನೀವು ಬಯಸಿರುವಂತ ಜೀವನವನ್ನೇ ನೀವು ಪಡ್ಕೊಂಡಿರುವಂತದ್ದು. ಏನ್ ಬಯಸಿದೀರಾ ಅದೇ ಜೀವನ ನಿಮ್ದಾಗಿದೆ. ಎಸ್ ಆರ್ ನೋ? ಯಾರು ಕೂಡ ನೋ ಅಂತ ಹೇಳಕ್ ಆಗಲ್ಲ, ಅಥವಾ ಇಲ್ಲ ಅಂತ ಹೇಳಕ್ ಆಗಲ್ಲ. ಸರ್, ನಾನು ಇವತ್ತು ನಡೀತಿರುವಂತ ಜೀವನ ನಾನು ಬಯಸಿದಂತ ಜೀವನ ಅಲ್ಲ, ಅಥವಾ ನನಗೆ ಇದ್ರಲ್ಲಿ ಖುಷಿ ಇಲ್ಲ ಅಂತ. ನೀವೇನ್ ಬಯಸಿದೀರಾ ಆ ಜೀವನವನ್ನೇ ನೀವು ಪಡ್ಕೊಂಡಿರುವಂತದ್ದು. ಎಸ್ ಆರ್ ನೋ? ಸೊ ಹಾಗೆ ನೀವೇನ್ ಬಯಸ್ತೀರಾ ಅದ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ನೀವು ಯಾವ ಒಂದು ಸಮಯದಲ್ಲಿ, ಯಾವ ಒಂದು ಟೈಮ್ ಅಲ್ಲಿ ನೀವು ಬ್ರಹ್ಮಾಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ ಅಂದ್ಕೊಂಡಿದ್ದೆಲ್ಲವೂ ಸಿಗುತ್ತೆ, ಬಯಸಿದೆಲ್ಲವೂ ಸಿಗುತ್ತೆ ಅಂತ ಅಂದ್ರೆ ಅದು ಮಾರ್ನಿಂಗ್ ಅಂತೆ. ಸೊ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಸೊ ಅದು ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಆ 3 ಗಂಟೆಗೆ ಹೇಳಕ್ ಆಗಲ್ಲ, ಯಾಕಂದ್ರೆ ಮಲಗದ್ ಲೇಟ್ ಆಗುತ್ತೆ. ಸೊ ಅಟ್ಲೀಸ್ಟ್ 5 ಗಂಟೆಗೆ ಎದ್ದು, ನೀವು 4 ಗಂಟೆಗೆ ಹೇಳ್ತಾ ಇದ್ದೀರಿ ಅಂದ್ರೆ ಇನ್ನೂ ಒಳ್ಳೇದೇನೆ. ಬಟ್ ಅಟ್ಲೀಸ್ಟ್ 5 ಗಂಟೆಗೆ ಎದ್ದು ನೀವು ನಿಮಗೆ ಏನ್ ಬೇಕು ಅದನ್ನ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಅದನ್ನ ವಿಜುವಲೈಸ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು BMW ಕಾರ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. BMW X1, ಸೊ ಬ್ಲೂ ಕಲರ್. ಸೊ ಆ ಒಂದು ಕಾರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ವಿಜುವಲೈಸ್ ಮಾಡ್ಕೊಳ್ಳಿ, ನನಗೆ ಈ ಕಾರು ಈ ದಿನ ಬರ್ತಾ ಇದೆ, ಬಂದಿದೆ. ಸೊ ಆ ಕಾರ್ ನನ್ನ ಹತ್ರ ಇದ್ರೆ ಹೇಗಿರುತ್ತೆ. ಹಿಂಗೆ ನೀವು ನೇಚರ್ ನ ರಿಕ್ವೆಸ್ಟ್ ಮಾಡ್ಕೋಬೇಕು, ಅಥವಾ ಬ್ರಹ್ಮಾಂಡ ರಿಕ್ವೆಸ್ಟ್ ಮಾಡ್ಕೋಬೇಕು. ಸೊ ಯಾಕೆ ಮಾರ್ನಿಂಗ್ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ಬಯಕೆ ಬೇಗ ಈಡೇರುತ್ತೆ? ಯಾರಾದ್ರೂ ಗೆಸ್ ಮಾಡ್ಬೋದಾ? ಮಾರ್ನಿಂಗ್ 3 o'clock ಅಥವಾ 4 o'clock ಅಥವಾ 5 o'clock ಎದ್ದು ನಿಮ್ಮ ಬಯಕೆಗಳನ್ನ, ನಿಮ್ಮ ಕನಸುಗಳನ್ನ ನೇಚರಿಗೆ ಅಥವಾ ಬ್ರಹ್ಮಾಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ರೆ ಅದು ನಿಮ್ಗೆ ಸಿಗುವಂತ ರೇಷಿಯೋ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳ್ಬೋದಾ? ರೀಸನ್ ಹೇಳ್ಬೋದಾ? ಎಕ್ಸಾಕ್ಟ್ ರೀಸನ್ ಬೇಕು ನನಗೆ. ವಿಜಯ್ ಸಿಂಗ್ರೆ ಹೇಳ್ತಿದ್ದಾರೆ ಮೈಂಡ್ ಫ್ರೀ ಇರುತ್ತೆ ಅಂತೇಳಿ. ಶಿಲ್ಪಾ ಮೇಡಮ್ ಹೇಳ್ತಿದ್ದಾರೆ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತೇಳಿ. ಸ್ನೇಹಿತರೆ, ಎಕ್ಸಾಕ್ಟ್ ರೀಸನ್ ಏನು ಅನ್ನೋದನ್ನ ನಾನು ಇವತ್ತು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ರಿಜಿಸ್ಟರ್ ಮಾಡ್ಕೊಳ್ಳಿ, ವೆರಿ ಪವರ್ಫುಲ್ ಕಂಟೆಂಟ್ ಇದು ಸ್ನೇಹಿತರೆ. ಆ ಸಂದರ್ಭದಲ್ಲಿ ನೇಚರಿಗೆ ರೀಚ್ ಆಗೋ ಸಿಗ್ನಲ್ ಅಥವಾ ರಿಕ್ವೆಸ್ಟ್ ಸಿಗ್ನಲ್ಗಳು, ಬಯಕೆಗಳ ಸಿಗ್ನಲ್ಗಳು ಕಡಿಮೆ ಇರುತ್ತೆ, ಟ್ರಾಫಿಕ್ ಕಡಿಮೆ ಇರುತ್ತೆ. ನನ್ಗೆ ಅದ್ ಬೇಕು ಇದು ಬೇಕು ಅಂತ ಕೇಳೋರ್ ಸಂಖ್ಯೆ ಕಡಿಮೆ ಇರುತ್ತೆ ಮಾರ್ನಿಂಗ್. ಯಾಕೆ ಸರ್? ಮಾರ್ನಿಂಗ್ 3 o'clock 4 o'clock 5 o'clock ಅಲ್ಲಿ ಬಯಕೆಗಳ ಸಿಗ್ನಲ್ ಕಡಿಮೆ ಇರುತ್ತೆ ಅಂದ್ರೆ ಎಲ್ರು ಮಲ್ಕೊಂಡಿರ್ತಾರೆ ಸ್ನೇಹಿತರೆ. ಮೆಜಾರಿಟಿ ಆಫ್ ದ ಪೀಪಲ್ ಮಾರ್ನಿಂಗ್ 3 o'clock 4 o'clock 5 o'clock ಅಲ್ಲಿ ಮಲ್ಕೊಂಡಿರ್ತಾರೆ, ಎಲ್ರು ರೆಸ್ಟ್ ಅಲ್ಲಿ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವು ಬೆಳಗ್ಗೆ ಬೇಗ ಎದ್ದು ನೇಚರ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಬ್ರಹ್ಮಾಂಡಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಸೊ ನಿಮ್ಮ ಬಯಕೆ ಅಥವಾ ನಿಮ್ಮ ಒಂದು ಡ್ರೀಮ್ ಬೇಗ ರೀಚ್ ಆಗತ್ತೆ, ಬೇಗ ರಿಕ್ವೆಸ್ಟ್ ಪಾಸ್ ಆಗತ್ತೆ. ಸೊ ಹಾಗಾಗೇನೆ ಮಾರ್ನಿಂಗ್ ಬೇಗ ಎದ್ದು ನಿಮ್ಮ ರಿಕ್ವೆಸ್ಟ್ ನ ಅಪ್ಲಿಕೇಶನ್ ಹಾಕಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಮಾರ್ನಿಂಗ್ ಅದು ಬೇಗ ರೀಚ್ ಆಗತ್ತೆ. ಕ್ಲಿಯರ್? ಸೊ ಹಾಗಾಗಿ ಇದನ್ನೆಲ್ಲ ಓದಿ ನೀವು ಲೀಡರ್ ಆಗ್ಬೇಕು. ಸೊ ಯಾವಾಗ ನೀವು ಇಂಥವೆಲ್ಲ ಕಂಟೆಂಟ್ಸ್ ಗಳನ್ನ ನೀವು ಕಲಿತೀರಾ, ತಿಳ್ಕೊಳ್ತೀರಾ, ಹಾಗೆ ಹಲವಾರು ಪುಸ್ತಕಗಳಿದಾವೆ, ಅವೆಲ್ಲದ್ರಿಂದ ಮಾಹಿತಿನ ಪಡ್ಕೊಳ್ತಾ ಈ ಕಡೆ ನೀವು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿನಾದ್ರೂ ಕಲಿಬಹುದು, ಅಥವಾ ಫ್ರೀ ಆಗಾದ್ರೂ ಕಲಿಬಹುದು.
ಸರ್ ಯಾಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿನೇ ಕಲಿಬೇಕು ಅಂತ ತುಂಬಾ ಜನರು ಕೇಳ್ಬೋದು. ಅದಕ್ಕೆ ಆನ್ಸರ್ ಬೇಕಾ? ಯಾಕೆ ಸರ್ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿನೇ ಪುಸ್ತಕ ತಗೋಬೇಕು, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೈನಿಂಗ್ ಕೇಳ್ಬೇಕು? ಯಾಕೆ ಅಂತಂದ್ರೆ ಸ್ನೇಹಿತರೆ, ನಾವು ಏನಾದ್ರೂನು ಇನ್ವೆಸ್ಟ್ ಮಾಡಿದ್ರೇನೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವಂತದ್ದು, ಅದಕ್ಕೆ ವ್ಯಾಲ್ಯೂ ಕೊಡುವಂತದ್ದು. ಯಾವ್ದು ಫ್ರೀ ಆಗಿ ಸಿಗತ್ತೆ, ಯಾವ್ದು ನಮಗೆ ಉಚಿತವಾಗಿ ಸಿಗತ್ತೆ, ಅದಕ್ಕೆ ವ್ಯಾಲ್ಯೂ ಕೊಡಲ್ಲ, ಅದಕ್ಕೆ ರೆಸ್ಪೆಕ್ಟ್ ಕೊಡಲ್ಲ. ಜಸ್ಟ್ ಇಮ್ಯಾಜಿನ್, ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂದ್ ಹೋಗಿದಾರೆ ಗೊತ್ತಾ ನಿಮ್ಗೆ? ನನಗೆ ಸಿಕ್ಕಿರೋ ರಿಪೋರ್ಟ್ ಪ್ರಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ 200 ಇಂದ 250 ಜನ ಬಂದ್ ಹೋಗಿದ್ದಾರೆ. 200 ಇಂದ 250 ಜನ ಬಂದ್ ಹೋಗಿದ್ದಾರೆ. ಅಂದ್ರೆ ಅಷ್ಟು ಜನರು ಏನಾದ್ರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಂಡಿದ್ದಿದ್ರೆ, ಸೊ ಪಾರ್ಟಿಸಿಪೆಂಟ್ ಸಂಖ್ಯೆ ಹತ್ತತ್ರ 450 490 ಇರ್ತಿತ್ತು. ಯಾಕೆ ಸರ್ 450 490 ಇಲ್ಲ, 263 ಇದೆ ಪ್ರೆಸೆಂಟ್ ಅಂತಂದ್ರೆ, ಯಾಕೆ ಬಂದ್ ಹೋಗ್ ಮಾಡ್ತಾ ಇದಾರೆ? ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಯಾಕೆ ಅಂತಂದ್ರೆ ಈ ಟ್ರೈನಿಂಗ್ ಫ್ರೀ ಆಗಿ ಸಿಗ್ತಾ ಇದೆ, ಕಳ್ಕೊಳ್ಳೋದೇನಿಲ್ಲ. ಮತ್ತೆ ನಾಳೆ ಸಿಗತ್ತೆ ಅಥವಾ ನಾಡಿ ಸಿಗತ್ತೆ, ಕಳ್ಕೊಳ್ಳೋದೇನಿಲ್ಲ. ಈ ಒಂದು ಮನಸ್ಥಿತಿ, ಸೊ ಈ ಒಂದು ಮೈಂಡ್ ಸೆಟ್ ಇವತ್ತು ನಮ್ಮನ್ನ ಹಿಂದೆ ಉಳಿಯೋಂಗ್ ಮಾಡಿದೆ, ಕಲಿಯೋದಿಕ್ ಆಗ್ತಾ ಇಲ್ಲ. ಒಪ್ಕೊಳ್ತಿರೋದನ್ನ? ಅದೇ ಏನಾದ್ರೂನು ಹಂಗಂತೇಳಿ ಫ್ರೀ ಅಂದ ತಕ್ಷಣನೇ ಎಲ್ರು ಹಿಂಗ್ ಮಾಡ್ತಾರೆ ಅಂತ ಹೇಳಲ್ಲ ನಾನು, ಮೆಜಾರಿಟಿ ನಾನು ಹೇಳ್ತಿರುವಂತದ್ದು. ಸೊ ಇವತ್ತು ತುಂಬಾ ಜನರು ಶ್ರದ್ಧೆಯಿಂದ ಫ್ರೀ ಆದ್ರೂ ಓಕೆ ಅಥವಾ ಪೇಮೆಂಟ್ ಇದ್ರು ಓಕೆ, ಪೇ ಮಾಡಿ ಅಥವಾ ಫ್ರೀ ಆಗಿದ್ರು 100% ಟೈಮ್ ಕೊಡೋರು, 100% ಮಾಹಿತಿನ ಕಲೆ ಹಾಕೋರು ಇದಾರೆ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆಲ್ರೆಡಿ ಮಹಾಂತೇಶ್ ಸರ್ ಒಂದ್ ಪ್ರಶ್ನೆ ಕೇಳಿದ್ರಲ್ಲ, ಸರ್ ಎಲ್ರು ಯಾಕೆ ಉಳ್ಕೊಳ್ತಾ ಇಲ್ಲ ಅಂದ್ರೆ ಕಾರಣ ಇದೇನೆ, ಅವ್ರಿಗೆ ವ್ಯಾಲ್ಯೂ ಗೊತ್ತಾಗಲ್ಲ. ಸೊ ಜಸ್ಟ್ ಇಮ್ಯಾಜಿನ್, ನಿಮ್ಮೆಲ್ರಿಗೂ 100 ರೂಪೀಸ್ ಚಾರ್ಜ್ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಟ್ರಿ ಮಾಡಿದ್ರೆ 450 ಜನನು ಉಳ್ಕೊಳ್ತಾ ಇದ್ರು. SR ನಾನ್ ನಿಮ್ ಬಗ್ಗೆ ನಾನು ಮಾತಾಡ್ತಿಲ್ಲ, 263 ಜನದ ಬಗ್ಗೆ ಮಾತಾಡ್ತಾ ಇಲ್ಲ. 200 ಇಂದ 250 ಜನ ಬಂದು ಹೋಗಿದಾರಲ್ಲ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, 100 ರೂಪೀಸ್ ಟಿಕೆಟ್ ತಗೊಂಡು ಒಂದು ಥಿಯೇಟರ್ಗೆ ನಾವು ಮೂವಿಗಂತ ಹೋಗಿರ್ತೀವಿ. ಮೂವಿ ಎಷ್ಟೇ ಖರಾಬ್ ಆಗಿದ್ರು, ಎಷ್ಟೇ ಚೆನ್ನಾಗಿಲ್ಲ ಅಂತಂದ್ರು, ಫಸ್ಟ್ ಹಾಫ್ ನೋಡಕ್ಕೆ ಆಗಿಲ್ಲ, ಆ ಮಟ್ಟಕ್ಕಿದೆ ಮೂವಿ ಅಂತಂದ್ರು ಇಂಟರ್ವ್ಯೂ ಅಲ್ಲಿ ನಾವು ಹೋಗಲ್ಲ ಹೊರಗಡೆ, ಥಿಯೇಟರ್ ಬಿಟ್ಟು. ಅಟ್ಲೀಸ್ಟ್ ಇಂಟರ್ವಲ್ ಆದ್ಮೇಲೆ ಆದ್ರೂ ಚೆನ್ನಾಗಿರ್ಬೋದೇನೋ, ಕ್ಲೈಮ್ಯಾಕ್ಸ್ ಆದ್ರೂ ಚೆನ್ನಾಗಿರ್ಬೋದೇನೋ ಅಂತ ಕುತ್ಕೊಳ್ತೀವಿ. ಯಾಕೆ ಅಂತ ಅಂದ್ರೆ 100 ರೂಪಾಯಿ ಕೊಟ್ಟು ಬಂದಿರ್ತೀವಿ. SRನು? ಸೊ ಹಾಗೆ ಇನ್ವೆಸ್ಟ್ ಮಾಡೇನೆ ಕಲೀರಿ. ಇನ್ವೆಸ್ಟ್ ಮಾಡಿ ಕಲ್ತ್ರೆ, ಅಥವಾ ಇನ್ವೆಸ್ಟ್ ಮಾಡಿ ಪುಸ್ತಕಗಳನ್ನ ಖರೀದಿ ಮಾಡೋದಿರ್ಬೋದು, ಅಥವಾ ಇನ್ವೆಸ್ಟ್ ಮಾಡಿ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡೋದಿರ್ಬೋದು, ಅದರಿಂದ ನಿಮ್ಗೆ ಶ್ರದ್ಧೆ ಬರುತ್ತೆ, ಸೀರಿಯಸ್ನೆಸ್ ಬರುತ್ತೆ, ಇಂಪಾರ್ಟೆನ್ಸ್ ಕೊಡ್ತೀರಾ, ಕಲಿಯೋದಿಕ್ಕೆ ಪ್ರಯಾರಿಟಿ ಕೊಡ್ತೀರಾ. SRನು? ಮನಸ್ಥಿತಿನ ನೀವೇ ಅಬ್ಸರ್ವ್ ಮಾಡಿ. ಪೇಮೆಂಟ್ ಕೊಡದೆ ಪೇಮೆಂಟ್ ಕೊಟ್ಟು ಅಟೆಂಡ್ ಆಗೋದಕ್ಕೆ ಏನ್ ವ್ಯತ್ಯಾಸ ಇದೆ ಅಂತ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಸೊ ಇದು ಒಂದು. ಸೊ ಹೀಗೆ ಇಷ್ಟೆಲ್ಲ ಹೇಳಿದ್ ಒಂದೇ ಕಾರಣಕ್ಕೆ, ಅತಿ ಹೆಚ್ಚು ಪುಸ್ತಕಗಳನ್ನ ಓದಿ, ಅತಿ ಹೆಚ್ಚು ಮೋಟಿವೇಶನಲ್ ವಿಡಿಯೋಸ್ಗಳು ಅಥವಾ ಜೀವನಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ನೋಡಿ ಲೀಡರ್ ಆಗಿ. ಇದು ಮೊದಲನೇದು. ಎರಡನೇದು ಡೆವಲಪಿಂಗ್ ಲೀಡರ್ಸ್. ಸೊ ಇವಾಗ ಹೇಗೆ ನಾವು ಇಂಥ ವಿಚಾರಗಳನ್ನ ಕಲಿತಿರ್ತೀವಿ, ಇಂಥ ವಿಚಾರಗಳನ್ನ ನೋಡ್ತಾ ಇರ್ತೀವಿ, ಪುಸ್ತಕಗಳನ್ನ ಓದ್ತಾ ಇರ್ತೀವಿ. ಮಂಕಿ ಸಿ ಮಂಕಿ ಡು ಕಾನ್ಸೆಪ್ಟ್. ಮಂಕಿ ಡು ಅಂತಂದ್ರೆ, ನೀವು ಪುಸ್ತಕ ಓದೋ ಅಂತ ವ್ಯಕ್ತಿಗಳಾಗಿದ್ರೆ ನಿಮ್ಮ ಟೀಮ್ ಅಲ್ಲಿ ಇರೋರು ಕೂಡ ಪುಸ್ತಕಗಳನ್ನ ಓದ್ತಾ ಇರ್ತಾರೆ, ನಿಮ್ಮ ಟೀಮ್ ಅಲ್ಲಿ ಇರೋರು ಕೂಡ ಎಜುಕೇಶನ್ ಪಡ್ಕೊಳ್ತಾ ಇರ್ತಾರೆ. ನೀವ್ ಹೇಗಿರ್ತೀರಾ ಹಾಗೇನೆ ನಿಮ್ಮ ಅಸೋಸಿಯೇಟ್ಸ್ ಇರ್ತಾರೆ ಸ್ನೇಹಿತರೆ. ಅದನ್ನ ಒಪ್ಕೊಳ್ತೀರಾ? ಬೇಕಾದ್ರೆ ಉದಾಹರಣೆಗಳನ್ನ ಕೊಟ್ರೆ ನಿಮ್ಗೆ ಅರ್ಥ ಆಗತ್ತೆ. ನೀವ್ ಹೆಂಗ್ ಪ್ರೆಸೆಂಟೇಶನ್ ಕೊಡ್ತಿರ್ತೀರ ಹಂಗೆ ಪ್ರೆಸೆಂಟೇಶನ್ ಕೊಡ್ತಿರ್ತಾರೆ. ನೀವ್ ಹೆಂಗ್ ಸ್ಟೇಜ್ ಮೇಲೆ ಮಾತಾಡ್ತಿರ್ತೀರ ಹಂಗೆ ಸ್ಟೇಜ್ ಮೇಲೆ ಮಾತಾಡ್ತಿರ್ತಾರೆ. ನೀವ್ ಹೆಂಗ್ ಫಾಲೋ ಅಪ್ ಮಾಡ್ತಿರ್ತೀರ ಹಂಗೆ ಫಾಲೋ ಅಪ್ ಮಾಡ್ತಿರ್ತಾರೆ. ನೀವು ನಡೆಯೋ ಸ್ಟೈಲ್ ಇರ್ಬೋದು, ನೀವು ಹಾಕೊಳ್ಳೋ ಡ್ರೆಸ್ ಇರ್ಬೋದು, ಎಲ್ಲವೂ ಆಸ್ ಇಟ್ ಇಸ್ ಸೇಮ್ ಇರುತ್ತೆ. ಮೊನ್ನೆ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೋ, ಆ ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮದ ಆಯೋಜಕರು ಅವರೇ ಆಗಿದ್ರು. ಸೊ ಅವರು ಡ್ರೆಸ್ ಕೋಡ್ ಹೇಗಿತ್ತು ಅಂತಂದ್ರೆ, ಬ್ಲೇಸರ್ ಇತ್ತು. ಬ್ಲೇಸರ್ ಅಲ್ಲಿ ಈಗ ಒಂದು ಹೊಸ ಟ್ರೆಂಡ್ ಇದೆ. ಏನ್ ಟ್ರೆಂಡ್ ಅಂತಂದ್ರೆ, ಆಂಕಲ್ ಇರುತ್ತಲ್ಲ, ಸೊ ಕಾಲಿರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ಪ್ಯಾಂಟ್ ಬರುತ್ತೆ. ಅಂದ್ರೆ ನಿಮಗೆ ಸಾಕ್ಸ್ ಕಾಣುತ್ತೆ.
ಆ ರೀತಿ ಪ್ಯಾಂಟ್ ಇರುತ್ತೆ. ಸೊ ಅಂತ ಒಂದು ಪ್ಯಾಂಟ್ ನ ಅಲ್ಲಿ ಇಡೀ ಕಾರ್ಯಕ್ರಮದ ಮೇನ್ ಲೀಡರ್ ಆ ಒಂದು ಡ್ರೆಸ್ ಕೋಡ್ ಅಲ್ಲಿ ಇದ್ರು. ಸೇಮ್ ಆಸ್ ಇಟ್ ಈಸ್ ಅವ್ರ ತರನೇ ಅವ್ರ ಟೀಮ್ ಅಲ್ಲಿ ಇರುವಂತ ಲೀಡರ್ಸ್ ಗಳು ಆ ಡ್ರೆಸ್ ಕೋಡ್ ನ ಹಾಕೋ ಬಂದಿದ್ರು. ಸೊ ನಿಮ್ಮನ್ನ ನೋಡೇನೆ ನಿಮ್ಮ ಅಸೋಸಿಯೇಟ್ಸ್ ನಿಮ್ ತರನೇ ರೆಡಿ ಆಗ್ತಾರೆ. ಹಾಗಿರುವಾಗ ನೀವು ಲೀಡರ್ ಆಗೋದಕ್ಕೆ ಏನೆಲ್ಲಾ ವರ್ಕ್ ಗಳು ಮಾಡ್ತಿರ್ತೀರೋ ಅದನ್ನ ಹೇಳ್ತಿರ್ತೀರಾ, ಆದ್ರಿಂದ ಅವರು ಲೀಡರ್ ಆಗ್ತಿರ್ತಾರೆ. ಸೊ ಲೀಡರ್ ಯಾಕೆ ಆಗ್ಬೇಕು ನಾವು ಅಂತ ಅಂದ್ರೆ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ, ಇದು ಒಂದು. ಸೊ ಅದಾದ್ಮೇಲೆ ಜೀವನದ ಶಿಕ್ಷಣ ಕೊಡ್ತಾ 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 ಅವರಿಗೆ ರಿಲೀಸ್ ಆಗತ್ತೆ, ಅವರಿಗೆ ಅರ್ಥ ಆಗತ್ತೆ. ಸೊ ಇದು ನನ್ನ ಬಿಸ್ನೆಸ್, ಇದನ್ನ ನಾನ್ ನಿರ್ವಹಿಸ್ಬೇಕಿರುವಂತದ್ದು. ನಮ್ಮ ಲೀಡರ್ ನನಗೆಲ್ಲಾ ಎಜುಕೇಶನ್ ಕೊಟ್ಟಿದ್ದಾರೆ. ಸೊ ಇನ್ ಮುಂದೆ ಟೀಮ್ ನ ನಡ್ಸ್ಕೊಂಡು ಹೋಗುವಂತ ಜವಾಬ್ದಾರಿ ನಂದಿರತ್ತೆ. ಈ ಒಂದು ವಿಚಾರಗಳು ಬರುವಂತದ್ದು ಯಾರಿಗೆ ಜೀವನದ ಶಿಕ್ಷಣ ಗೊತ್ತಿರತ್ತೆ, ಜೀವನದ ಅರಿವಿರತ್ತೆ, ಜೀವನದ ಶಿಕ್ಷಣದ ಪರಿಚಯ ಇರತ್ತೆ, ಅಂತವ್ರು ತಮಿಗ್ ತಾವೇ ಅರ್ಥ ಮಾಡ್ಕೊಂಡು ಲೀಡರ್ಸ್ ಗಳ ಮೇಲೆ ಡಿಪೆಂಡ್ ಆಗದೆ ಎಲ್ಲವನ್ನು ತಾವೇ ನಿರ್ವಹಿಸ್ತಾ ಇರ್ತಾರೆ. ಜವಾಬ್ದಾರಿಗಳನ್ನ ತಗೊಳ್ತಾ ಇರ್ತಾರೆ, ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಳ್ತಾ ಇರ್ತಾರೆ. ಜವಾಬ್ದಾರಿ ಬಂದಾಗ ಇನ್ನೊಬ್ಬರ ಮೇಲೆ ಎತ್ತಾಕಲ್ಲ. ಲೀಡರ್ ಅಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ, ಈ ಒಂದು ಕ್ವಾಲಿಟಿನ ಹೇಳೋದಕ್ಕೇನೆ ನಾನು ಇಷ್ಟೆಲ್ಲ ನಿಮಗೆ ಮಾಹಿತಿ ನೀಡಿದ್ದು. ಒಬ್ಬ ಲೀಡರ್ ಆದಂತ ವ್ಯಕ್ತಿಗೆ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಏನಿರ್ಬೇಕು ಅಂತಂದ್ರೆ ಎಲ್ಲವನ್ನು ತಾನೇ ನಿರ್ವಹಿಸ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗದೆ ಅನ್ನೋನ್ನ ಲೀಡರ್ ಅಂತ ಕರೆಯುವಂಥದ್ದು. ಮತ್ತೆ ರಿಪೀಟ್ ಮಾಡ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗದೆ ಎಲ್ಲವನ್ನು ತಾನೇ ನಿರ್ವಹಿಸ್ತೀನಿ, ಎಲ್ಲಾ ಜವಾಬ್ದಾರಿಗಳನ್ನು ತಾನೇ ಆ ಜವಾಬ್ದಾರಿಗಳನ್ನ ಒತ್ಕೊಳ್ತೀನಿ ಅಂತ ನಿರ್ಧಾರ ಮಾಡಿ ಅದನ್ನ ನಿರ್ವಹಿಸೋನೆ ಲೀಡರ್ ಅಂತ ಕರೆಯುವಂಥದ್ದು. ಸೊ ಈ ರೀತಿ ನಾವು ಲೀಡರ್ ಆಗ್ಬಿಟ್ರೆ, ಪ್ರತಿಯೊಬ್ರು ಲೀಡರ್ ಆಗಿ ಕ್ರಿಯೇಟ್ ಮಾಡಿದ್ರೆ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ? ಅಥವಾ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಿಮ್ ಮೇಲೆ ಬೇಜಾರ್ ಯಾಕೆ ಆಗ್ತಾರ? ಫಸ್ಟ್ ಆಫ್ ಆಲ್ ಖುಷಿ ಪಡ್ತಾರೆ, ಅಟ್ಲೀಸ್ಟ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರಲ್ಲ. ಅವರು ಅರ್ಥ ಮಾಡ್ಕೊಳ್ತಾರೆ, ಅಯ್ಯೋ ನಾನು ಕೂಡ ಇವತ್ತು ಇಷ್ಟೊಂದೆಲ್ಲ ಟೀಮ್ ನಾನು ಕಟ್ತಾ ಇದ್ದೀನಿ, ನನಗೇನೆ ಒಂದ್ ಟೀಮ್ ಇಂದ ಇನ್ನೊಂದ್ ಟೀಮಿಗೆ ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ, ಅಂತದ್ರಲ್ಲಿ ಇವ್ರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಶಿಫ್ಟ್ ಆಗ್ತಾರೆ. ಸೊ ಇವತ್ತು ಯಾಕೆ ನಿಮ್ಮ ಟೀಮ್ ಅಲ್ಲಿ ಇರೋರು ನನಗ್ ಸಪೋರ್ಟ್ ಮಾಡ್ತಾ ಇಲ್ಲ, ಇವ್ರು ಬೇರೆ ಟೀಮ್ ಗಳನ್ನ ಕಟ್ಟೋದ್ರಲ್ಲಿ ಬಿಸಿ ಇದಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಿಮಗೆ ಕಮೆಂಟ್ಸ್ ಮಾಡ್ತಾ ಇದಾರೆ ಅಥವಾ ನಿಮಗೆ ಬೇಜಾರ್ ಮಾಡ್ಕೊಂಡಿದ್ದಾರೆ ನಿಮ್ ವಿಚಾರವಾಗಿ ಅಂತಂದ್ರೆ ಅವರಿಗೆ ಜೀವನದ ಶಿಕ್ಷಣದ ಪರಿಚಯ ಆಗಿಲ್ಲ, ಲೀಡರ್ಶಿಪ್ ಕ್ವಾಲಿಟೀಸ್ ಗಳು ಅವ್ರಿಗೆ ಗೊತ್ತಿಲ್ಲ, ಅದನ್ನ ನಾವು ಹೇಳ್ಕೊಟ್ಟಿಲ್ಲ. ಸೊ ಹಾಗಾಗಿ ಫಸ್ಟ್ ನಾವು ಲೀಡರ್ಶಿಪ್ ಕ್ವಾಲಿಟೀಸ್ ಏನೇನಿದೆ ಅದನ್ನ ತಿಳ್ಕೊಳ್ಳೋಣ, ಫಸ್ಟ್ ನಾವು ಲೀಡರ್ ಆಗೋಣ. ಅದಾದ ಮೇಲೆ ನಮ್ಮ ಜೊತೆಲಿರುವಂತ ಪ್ರತಿಯೊಬ್ಬ ಡೈರೆಕ್ಟ್ ಟಚ್ ಅಲ್ಲಿ ಇರುವಂತ ನಾವೆಲ್ಲರೂ ನಮ್ಮ ಟೀಮ್ ಅಲ್ಲಿ ಇರುವಂತ ಪ್ರತಿಯೊಬ್ರು ಲೀಡರ್ ಆಗಿ ನಾವೇ ಮಾಡಕ್ ಆಗಲ್ಲ, ಡೆಪ್ತ್ ಅಲ್ಲಿ ಹೋಗಿ ನಾವೇ ಹೋಗಿ ಸಪೋರ್ಟ್ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ನನ್ನ ಒಂದು ಫಸ್ಟ್ ಲೆವೆಲ್ ಆರ್ ಸೆಕೆಂಡ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್ ಗಾದ್ರೂ ನಾವು ಎಜುಕೇಶನ್ ಕೊಡ್ಬೋದಾ? ನನ್ನ ಫಾರ್ ಎಕ್ಸಾಂಪಲ್ ನಿಮ್ಮ ಫಸ್ಟ್ ಟೀಮ್ ಅಲ್ಲಿ ಅಥವಾ ಫಸ್ಟ್ ಲೆವೆಲ್ ಅಲ್ಲಿ 5 ಜನ ಇದಾರೆ ಅಂತ ಅನ್ಕೊಳ್ಳಿ, ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರೋ 5 ಜನ ಇದಾರೆ ಅಂದ್ರೆ ಆ 5 ಜನಕ್ಕೆ ಮತ್ತೆ ನೆಕ್ಸ್ಟ್ 25 ಜನಕ್ಕೆ, ಅವ್ರ ಕೆಳಗಡೆ ಇರೋ 25 ಜನಕ್ಕೆ, ಅಟ್ಲೀಸ್ಟ್ ಈ 30 ಜನಕ್ಕೆ ನೀವೇ ಎಜುಕೇಶನ್ ಕೊಡ್ಬೋದಾ? ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ಬೋದಾ? ನೀವೇ ಅವ್ರಿಗೆ ಮಾಹಿತಿ ಕೊಡ್ಬೋದಾ? ಅಟ್ಲೀಸ್ಟ್ 30 ಜನಕ್ಕೆ ನೀವು ಎಜುಕೇಶನ್ ಕೊಡಕ್ ಆಗಿಲ್ಲ ಅಂತಂದ್ರೆ ನಾವು ಲೀಡರ್ ಅಂತ ಕರ್ಸ್ಕೊಳಕ್ ಆಗಲ್ಲ. ಸೊ ಆ 30 ಜನಕ್ಕೆ ನೀವು ಎಜುಕೇಶನ್ ಕೊಟ್ಟು ಅವ್ರನ್ನ ಲೀಡರ್ ಮಾಡಿದ್ರೆ 100% ಅವ್ರ ಜವಾಬ್ದಾರಿ ತಗೊಳ್ತಾರೆ. ಅವರ ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್ ಲೀಡರ್ ಮಾಡುವಂತ ಜವಾಬ್ದಾರಿ ಅವ್ರು ತಗೊಳ್ತಾರೆ. ಕ್ಲಿಯರ್? ಸೊ ಐ ಥಿಂಕ್ ಮಹಾಂತೇಶ್ ಸರ್ ಕೇಳಿದಂತ ಪ್ರಶ್ನೆಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಬಸವನಗೌಡ್ ಸರ್ ಕೇಳ್ತಾ ಇದಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ತಿಳಿಸಿ ಅಂತ ಹೇಳಿ. ಎಸ್ ಸರ್, 101% ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಗಳಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆನೇ ಒಂದು ಕ್ಲಾಸ್ ತಗೊಳ್ತೀನಿ. ಸೊ ಡೋಂಟ್ ವರಿ ಅಂತ ಹೇಳ್ತಾ, ಸೊ ಮಹಾಂತೇಶ್ ಸರ್ ಕೇಳಿದಂತ ಪ್ರಶ್ನೆಗೆ ಕ್ಲಾರಿಟಿ ಸಿಕ್ತು ಅಂತ ಹೇಳಿ ಒಂದು ಎಸ್ ಅಂತ ಹೇಳಿ ಒಂದು ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಆಯ್ತು ಅಂತಂದ್ರೆ ನಾನು ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ವೈಂಡ್ ಅಪ್ ಮಾಡ್ತೀನಿ. ಮಹಾಂತೇಶ್ ಸರ್, ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಮತ್ತೆ ಹೇಳ್ತಾ ಇದ್ದೀನಿ, ನಾ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದನ್ನ ಕ್ಲಾರಿಟಿ ಕೊಟ್ಟು ಕಾರ್ಯಕ್ರಮ ವೈಂಡ್ ಅಪ್ ಮಾಡುವಂತದ್ದು. ಅದೇನು ಅಂತಂದ್ರೆ, ನಾವು ಇಷ್ಟೆಲ್ಲ ವರ್ಕ್ ಮಾಡ್ತಿರುವಂತದ್ದು, ಈ ಕಡೆ ಪುಸ್ತಕನ ಮನೆ ಮನೆಗೆ ತಲುಪಿಸ್ತಿರುವಂತದ್ದು, ಯೂಟ್ಯೂಬ್ ಮಾಡಿರುವಂತದ್ದು, ಅಂಡ್ MLM ಅಂಡ್ ವೆಲ್ನೆಸ್ ಸರ್ಟಿಫಿಕೇಶನ್ ಕೋರ್ಸ್ ಮನೆ ಮನೆಗೆ ತಲುಪಿಸ್ತಿರುವಂತದ್ದು ಕಾರಣ ಒಂದೇ,
ಒಂದು ಭವ್ಯ ಭಾರತವನ್ನ ಕಟ್ಟಬೇಕು, ಭಾರತವನ್ನ ನಂಬರ್ 1 ದೇಶವಾಗಿ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಇಷ್ಟೆಲ್ಲ ಹೋರಾಡ್ತಾ ಇದೀವಿ. ಸೊ ಒಂದು ಯೂನಿಟಿ ಸ್ಟ್ರೆಂತ್ ಅನ್ನೋದನ್ನ ನಂಬ್ಕೊಂಡಿರುವಂತ ವ್ಯಕ್ತಿ. ಸೊ ಯೂನಿಟಿಯಿಂದ ಕೆಲಸ ಮಾಡೋಣ, ಮನೆ ಮನೆಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ತಲುಪಿಸೋಣ ಅಂತ ಹೇಳ್ತಾ, ಇವತ್ತು ನನ್ನನ್ನು ನೋಡಿದ್ದೀರಾ, ಬಟ್ ನನ್ನ ತಯಾರು ಮಾಡಿರುವಂತ ವ್ಯಕ್ತಿನ ನೋಡೋದಕ್ಕೆ ಒಂದು ಅವಕಾಶ ಇದೆ, ಒಂದು ವೇದಿಕೆ ಇದೆ. ಸೊ ಆ ಒಂದು ವೇದಿಕೆಯನ್ನ ನಮ್ಮ ಗುರುಗಳಾದಂತ ಸರ್ ಡಾಕ್ಟರ್ ಎಸ್ ಎಸ್ ಕುಲಕರ್ಣಿ ಸರ್ ಸೊ 45 ಲಕ್ಷ ಜನರಿಗೆ 9 ದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿರುವಂತ ವ್ಯಕ್ತಿ. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿರೋ ಯಾರು ಇಲ್ಲ. ಅದು ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಪ್ರಶಸ್ತಿ ತಗೊಂಡು ನೈಟ್ವುಡ್ ಪ್ರಶಸ್ತಿ ಅಂತ ಕರಿತೀವಿ, ಸರ್ ಪ್ರಶಸ್ತಿ ಅಂತ ಕರಿತೀವಿ. ಅವ್ರ ಹೆಸರು ಮೇಲೆ ಸರ್ ಅಂತ ಆಡ್ ಮಾಡ್ತೀವಿ. ಸೊ ಹಾಗೆ 2 ನ್ಯಾಷನಲ್ ಅವಾರ್ಡ್, ರಾಷ್ಟ್ರೀಯ ಉದ್ಯೋಗ ರತನ್ ಅವಾರ್ಡ್ ಅಂತೇಳಿ, ಇನ್ನೊಂದು ಭಾರತ್ ಗೌರವ ಅವಾರ್ಡ್ ಅಂತೇಳಿ. ಸೊ ಅಂದ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ಸ್ ನ ಕ್ರಿಯೇಟ್ ಮಾಡಿರೋದಕ್ಕೆ ರಾಷ್ಟ್ರೀಯ ಉದ್ಯೋಗ ರತನ್ ಅವಾರ್ಡ್ ಸಿಕ್ಕಿರುವಂತದ್ದು. ಸೊ ಸ್ವತಃ APJ ಅಬ್ದುಲ್ ಕಲಾಂ ಸರಿಗೆ 3 ತಾಸಿನ ವೆಲ್ನೆಸ್ ಕಾರ್ಯಕ್ರಮ ಕೊಟ್ಟಿರುವಂತ ವ್ಯಕ್ತಿ ನಮ್ಮನ್ನ ಅಡ್ರೆಸ್ ಮಾಡಕ್ ಬರ್ತಾ ಇದ್ದಾರೆ. ಸೊ ಇದೇ 1ನೇ ತಾರೀಕು ಅಕ್ಟೋಬರ್. ಸೊ ಒಂದು MLM ಅಂಡ್ ವೆಲ್ನೆಸ್ ಸರ್ಟಿಫಿಕೇಶನ್ ಕೋರ್ಸ್ ನ ಇಂಟ್ರೊಡಕ್ಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಆ ದಿನ ನೀವು ನಮ್ಮ ಗುರುಗಳನ್ನ ನೋಡಕ್ಕೆ ಸಾಧ್ಯತೆ ಇದೆ. ಇವತ್ತು ನನ್ನನ್ನ ತಯಾರು ಮಾಡಿರುವಂತ ವ್ಯಕ್ತಿ, ಇವತ್ತು ನಾನು ಭವ್ಯ ಭಾರತವನ್ನ, ಒಂದು ನಂಬರ್ 1 ರಾಷ್ಟ್ರವನ್ನ, ಭಾರತವನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸನ್ನ ಕಟ್ಕೊಳ್ಳೋದಕ್ಕೆ ಕಾರಣಕರ್ತ ಅಂತ ಗುರು ಈಸ್ ನನ್ ಅದರ್ ಸರ್ ಡಾಕ್ಟರ್ ಎಸ್ ಎಸ್ ಕುಲಕರ್ಣಿ ಸರ್. ಸೊ ಇವತ್ತು ಅವರ ಒಂದು ಮಾರ್ಗದರ್ಶನ ನನಗೆ ಸಿಕ್ಕಿದಕ್ಕೆ ನಾನು ಇವತ್ತು ಇಷ್ಟೊಂದೆಲ್ಲ ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆಗಿದ್ದು. ಸೊ ಅದಕ್ಕೆ ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ, ಮುಂದೆ ಗುರಿ ಹಿಂದೆ ಗುರು ಇತ್ತು ಅಂತಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇಡೀ ಪ್ರಪಂಚವನ್ನ ಗೆಲ್ಲೋಷ್ಟು ಶಕ್ತಿ ಪ್ರತಿಯೊಬ್ಬರಿಗೂ ಇದೆ. ಸೊ ಪ್ಲೇಸ್ ಬಂದು ಝೂಮ್ ಅಲ್ಲೇ ಇರುತ್ತೆ, ಡೋಂಟ್ ವರಿ. ಝೂಮ್ ಲಿಂಕ್ ನಾನು ಕಳಿಸ್ತೀನಿ ನಿಮಗೆ. 30ನೇ ತಾರೀಕು ಸೆಪ್ಟೆಂಬರ್ 30ನೇ ತಾರೀಕಿಗೆ ಕಳಿಸ್ತೀನಿ. ಸೊ 1ನೇ ತಾರೀಕು ಎವ್ರಿ ಡೇ 7 o'clock ನಡೆಯುವಂತ ಮೀಟಿಂಗ್ ನಡೆಯಲ್ಲ. ಅವತ್ತು ಓನ್ಲಿ MLM ಅಂಡ್ ವೆಲ್ನೆಸ್ ಸರ್ಟಿಫಿಕೇಶನ್ ಕೋರ್ಸ್ ನ ಇಂಟ್ರೊಡಕ್ಟರಿ ಸೆಷನ್ ಇರುತ್ತೆ. ಸೊ ಆ ದಿನ ಕುಲಕರ್ಣಿ ಸರ್ ನೋಡ್ಬೋದು ಅಂತ ಹೇಳ್ತಾ, ಸೊ ಎಲ್ರು ಕೂಡ ಇಂಡಸ್ಟ್ರಿಯಲ್ಲಿ ಸಾಧಕರಾಗೋಣ, ಸಾಧನೆ ಮಾಡೋಣ. ಎಲ್ರು ಡಿಸೈಡ್ ಮಾಡಿ ನೆಕ್ಸ್ಟ್ 5 ವರ್ಷದಲ್ಲಿ ಅಥವಾ ನೆಕ್ಸ್ಟ್ 10 ವರ್ಷದಲ್ಲಿ, ಲೆಸ್ ಡಿಸೈಡ್ ಯುವರ್ ಸೆಲ್ಫ್. ನಿಮ್ ಕೆಪಾಸಿಟಿ ತಕ್ಕ ಹಾಗೆ, ನಿಮ್ಮ ಒಂದು ಅನುಭವಕ್ಕೆ ತಕ್ಕ ಹಾಗೆ, ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿಯ ಮೇಲೆ ನೀವು ಡಿಸೈಡ್ ಮಾಡಿ ನೆಕ್ಸ್ಟ್ 5 ವರ್ಷಕ್ಕೆ ಅಥವಾ ನೆಕ್ಸ್ಟ್ 10 ವರ್ಷದೊಳಗಡೆ ನಿಮ್ಮ ಸಂಸ್ಥೆಯಲ್ಲಿ 100 ಜನ ಕರೋಡಪತಿಗಳನ್ನ ಕ್ರಿಯೇಟ್ ಮಾಡಬೇಕು, ಅಥವಾ 100 ಜನರಿಗೆ ಲಕ್ಸುರಿ ಕಾರ್ ಅಚೀವರ್ಸ್ ನ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ ಅದ್ರ ತಕ್ಕಾಗೆ ವರ್ಕ್ ಮಾಡೋಣ. ಸೊ ಗುಡಿದ್ರೆ ಸಮುದ್ರ. ಇವತ್ತು 237 ಜನ ಕೊನೆವರೆಗೂ ಉಳ್ಕೊಂಡಿದೀವಿ. ಸೊ 237 ಜನನು ಸಂಕಲ್ಪ ಮಾಡಿ ಒಬ್ಬೊಬ್ರು 100 ಜನ ಕರೋಡಪತಿ ಕ್ರಿಯೇಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ನೆಕ್ಸ್ಟ್ 5 ವರ್ಷ ಅಥವಾ 10 ವರ್ಷದೊಳಗಡೆ 23,700 ಜನ ಕರೋಡಪತಿಗಳಾಗ್ತಾರೆ ಸ್ನೇಹಿತರೆ. ನಾನು ಕಾರ್ಯಕ್ರಮ ಮುಗಿಯುವಂತ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. 237 ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೀವಿ. ಒಬ್ಬೊಬ್ರು ನೆಕ್ಸ್ಟ್ 5 ವರ್ಷ ಅಥವಾ 10 ವರ್ಷದೊಳಗಡೆ ಒಬ್ಬೊಬ್ಬ ವ್ಯಕ್ತಿ ಈ ಇಂಡಸ್ಟ್ರಿಯಲ್ಲಿ, ನಿಮ್ಮ ಕಂಪನಿಯಲ್ಲಿ 100 ಜನ ಕರೋಡಪತಿಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ನೀವು ವಿಷನ್ ಇಟ್ಕೊಂಡ್ರೆ, ಸೊ 237 ಇಂಟು 100 ಅಂತ ಅಂದ್ರೆ 23,700 ಕರೋಡಪತಿಗಳು ಕ್ರಿಯೇಟ್ ಆಗ್ತಾರೆ. ಅಷ್ಟು ಕೆಪಾಸಿಟಿ ನಮಗಿದೆ. ಅದಕ್ಕೆ ಗುಡಿದ್ರೆ ಸಮುದ್ರ ಅಂತ ಹೇಳಿದ್ದು. ಸೊ ಆ ಒಂದು ಗುರಿಗೆ ವರ್ಕ್ ಮಾಡೋಣ, ಅಚೀವ್ ಮಾಡೋಣ. ಪ್ರತಿಯೊಬ್ಬರಿಗೂ ಆರ್ಥಿಕ ಸ್ವಾತಂತ್ರ್ಯನ ಕೊಡ್ಸೋಣ. ಸ್ವತಂತ್ರ ಸಿಕ್ಕಿದೆ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸಿಗೋವರೆಗೂ ಬಿಡೋದ್ ಬೇಡ ಅಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ನಾಳೆ ಮಾರ್ನಿಂಗ್ 11 o'clock ಸೊ ರಿವಿಷನ್ ಸೆಷನ್ ಇರುತ್ತೆ. ನೀವು ಬೇಕಾದ್ರೆ ಅದಕ್ಕೂ ಅಟೆಂಡ್ ಆಗ್ಬೋದು. ಸೇಮ್ ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ಬೇಕಾದ್ರೆ ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನಿಮಗೆ ಯಾವಾಗ ಟ್ರೈನಿಂಗ್ ಇರುತ್ತೆ ಅನ್ನೋ ಒಂದು ಅಪ್ಡೇಟ್ಸ್ ಬೇಕು ಅಂತಂದ್ರೆ ನನ್ನ ನಂಬರ್ ಇದೆ 9986409556 ಅಂತ ಹೇಳಿ, 99 86 40 95 56. ಈ ನಂಬರಿಗೆ ನೀವು ಆಯ್ ಅಂತ ಕಳಿಸಿದ್ರೆ ನಿಮಗೆ ಯಾವ್ದೇ ಟ್ರೈನಿಂಗ್ ಅಪ್ಡೇಟ್ಸ್ ಇತ್ತು ಅಂತ ಅಂದ್ರೆ, ಅಥವಾ ಲೀಗಲ್ ಅಲ್ಲದೆ ಸ್ಕ್ಯಾಮ್ಗಳು ನಡೀತಿದ್ರೆ ಆ ಸ್ಕ್ಯಾಮ್ಗಳ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ನಾವು ಮಾಡೋಣ. ಅವೆಲ್ಲ ಅಪ್ಡೇಟ್ಸ್ ನಿಮಗೆ ಈ ನಂಬರ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮ ಒಂದು ಖುಷಿನ ವ್ಯಕ್ತಪಡಿಸೋದಕ್ಕೆ ಒಬ್ರಿಗೆ ಮಾತ್ರ ಅವಕಾಶ ಕೊಡ್ತೀನಿ. ಸಮಯ ಬೇರೆ 8:07 ಆಗಿದೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ನೇಮ್ ನ ಮೆನ್ಷನ್ ಮಾಡಿ. ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಅಗೇನ್ ನವೀನ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಆಲ್ರೆಡಿ ಅವರಿಗೆ ಅವಕಾಶ ಸಿಕ್ಕಿರೋದ್ರಿಂದ ಸೊ ಇನ್ನೊಬ್ರಿಗೆ ಅವಕಾಶ ಕೊಡೋಣ. ಸೊ ಬೇಜಾರಾಗ್ಬೇಡಿ. ಸೊ ಶಿಲ್ಪಾ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಶಿಲ್ಪಾ ಮೇಡಮ್ ನ ಅನ್ಮ್ಯೂಟ್ ಮಾಡೋಣ. ಎಸ್ ಶಿಲ್ಪಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮಾಡ್ತಿರೋ ಸೆಷನ್ಗಳು ತುಂಬಾನೇ ಚೆನ್ನಾಗಿ ಬರ್ತಾ ಇದಾವೆ.
ಈಗ ಟ್ರೆಂಡ್ ಅಲ್ಲಿ ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಿದ್ದೀರಾ. ಸೊ ಜನಕ್ಕೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನಮಗೂ ಅರ್ಥ ಆಗ್ತಿಲ್ಲ. ಸಾಕಷ್ಟು ಗೊಂದಲಗಳಿತ್ತು, ಕ್ವೆಶ್ಚನ್ಸ್ ಇತ್ತು. ಯಾರ ಹತ್ರ ಎಲ್ಲಿ ಹೆಂಗ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ. ಸೊ ತುಂಬಾ ಒಳ್ಳೆ ಸೆಷನ್ ನಡೆಸ್ಕೊಡ್ತಿದ್ರ. ಹೀಗೆ ಮುಂದುವರ್ಸ್ಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಿಮ್ಮ ಒಂದು ಸಪೋರ್ಟ್ ಅಂಡ್ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಹೀಗೆ ಇರ್ಲಿ ನಮ್ಮ ಮೇಲೆ. ಸೊ 100% ಯಾವಾಗೆಲ್ಲ ಸಮಯ ಬಿಡುವಿರುತ್ತೆ ಅವೆಲ್ಲಾ ಸಮಯದಲ್ಲೂ ನಿಮಗೆ ಮಾಹಿತಿ ಕೊಡುವಂತ ಕೆಲಸ ಮುಂದುವರಿತಾನೆ ಇರುತ್ತೆ. ಟೆರರ್ ಸೆಲ್ಲಿಂಗ್ ಇಂಡಸ್ಟ್ರಿನ ಕರ್ನಾಟಕದಲ್ಲಿ ನಂಬರ್ 1 ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್. ನಿಮಗೇನಾದ್ರೂ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆನ ಅಥವಾ ಖುಷಿನ ವ್ಯಕ್ತಪಡಿಸೋದಕ್ಕೆ ಇತ್ತು ಅಂತ ಅಂದ್ರೆ ಡೋಂಟ್ ವರಿ, ಅವಕಾಶ ಸಿಕ್ಕಿಲ್ಲ ಅಂದ್ರೆ ವರಿ ಮಾಡಕ್ ಹೋಗ್ಬಿಡಿ. ನನ್ನ ನಂಬರ್ ನಾನು ಮೆನ್ಷನ್ ಮಾಡಿದ್ದೀನಿ 9986409556. ಆ ನಂಬರಿಗೆ ಮೆಸೇಜ್ ಮಾಡಿ ಅಥವಾ ಒಂದು ಆಡಿಯೋ ಮಾಡಿ ಅಥವಾ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ. ಹೇಗಿತ್ತು ಸೆಷನ್ ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಸೊ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.